ಸಿಲೆಬಸ್ ಅಲ್ಲಿ ಟ್ರೈಲರ್ ಹೇಗೆ ಬರುತ್ತೆ ಅಂತ ಹೇಳಿ. ಆದರೆ ಅದಕ್ಕೂ ಮೊದಲು ನಮ್ಮ ಸಿನಿಮಾದಲ್ಲಿ ಒಂದು ಪ್ರಮೋಷನಲ್ ಸಾಂಗ್ ಅನ್ನ ತುಂಬಾನೇ ಬ್ಯೂಟಿಫುಲ್ ಆಗಿ ಹಾಡಿದ್ದಾರೆ ನಮ್ಮ ಸಿನಿಮಾದ ಒನ್ ಆಫ್ ದಿ ಮ್ಯೂಸಿಕ್ ಡೈರೆಕ್ಟರ್ಸ್ ಚಿನ್ಮಯ್ ಸರ್. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸಿನಿಮಾದ ಒನ್ ಆಫ್ ದಿ ಮ್ಯೂಸಿಕ್ ಡೈರೆಕ್ಟರ್ಸ್ ಚಿನ್ಮಯ್ ಯಾತ್ರಿಯಸ್ ಅವರು. ಹಾರ್ಟ್ಲಿ ವೆಲ್ಕಮ್ ಸರ್. ಈಗ ಔಟ್ ಆಫ್ ಸಿಲೆಬಸ್ನ ನಿಮ್ಮ ಹಾಡನ್ನು ನೀವು ನಮ್ಮೆಲ್ಲರಿಗೋಸ್ಕರ ಹಾಡಿ. ಎಲ್ಲರಿಗೂ ನಮಸ್ಕಾರ. ಪ್ರದೀಪ್ ದೊಡ್ಡಯ್ಯ ಹಾಗೂ ಅವರ ಎಂಟೈರ್ ತಂಡಕ್ಕೆ ಒಳ್ಳೆಯದಾಗಲಿ. ಎಲ್ಲರ ಔಟ್ ಆಫ್ ಸಿಲೆಬಸ್ ನೋಡಲಿ ಆ್ಯಂಡ್ ಎಲ್ಲರ ಜೀವನನೂ ಔಟ್ ಆಫ್ ಸಿಲೆಬಸ್ಸೇ. ಹಂಗೆ ಲೆಕ್ಕಕ್ಕೆ ನೋಡಿದ್ರೆ ಎಲ್ಲರೂ ನಾವೇನೋ ಅಂದ್ಕೊಂಡಿರ್ತೀವಿ, ಏನೋ ಆಗ್ತೀವಿ ಅಟ್ ದಿ ಎಂಡ್ ಆಫ್ ದ ಡೇ. ಸೊ ಔಟ್ ಆಫ್ ಸಿಲೆಬಸ್ಸಲ್ಲಿ ಒಂದು ಜಯವನ್ನು ಗಳಿಸೋಣ ಅಂತ ಹೇಳ್ತಾ, ವಿಶಿಂಗ್ ದಿ ಎಂಟೈರ್ ಟೀಮ್ ಆಫ್ ಔಟ್ ಆಫ್ ಸಿಲೆಬಸ್ ಆಲ್ ದಿ ಬೆಸ್ಟ್. ಒಂದು ಥೀಮ್ ಸಾಂಗ್ ಔಟ್ ಆಫ್ ಸಿಲೆಬಸ್ದು ಲಿರಿಕ್ಸ್ ಕೂಡ ಅದ್ಭುತವಾಗಿದೆ. ನಾಗೇಂದ್ರ ಪ್ರಸಾದ್ ಸರ್ ಅವ್ರದ್ದು, ಮಾನಸ ಹೊಳ್ಳ ಅವರ ಸಂಗೀತ ನಾನು ಹಾಡಿದ್ದೀನಿ. ಇನ್ನೇನು ಅತಿ ಶೀಘ್ರದಲ್ಲಿ ಜಿನ್ಕಾರ್ ಮ್ಯೂಸಿಕಲ್ಲಿ ಈ ಹಾಡು ರಿಲೀಸ್ ಆಗುತ್ತೆ. ದಯವಿಟ್ಟು ಕೇಳಿ, ಎಲ್ಲರಿಗೂ ಕೇಳಿಸಿ. ಯಾಕಂದರೆ ಈಗಿನ ದೀಸ್ ಟೈಮ್ಸ್ ಒಳ್ಳೆ ಸಾಹಿತ್ಯ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲ ಕಡೆ ನಾವು ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಂತ ಹೇಳ್ತಾ ಇರ್ತೀವಿ. ಆ್ಯಂಡ್ ಒಳ್ಳೆ ಸಾಹಿತ್ಯನ ಮುಂದಿನ ಪೀಳಿಗೆಗೂ ಕೇಳಿಸೋಣ. ಈ ಹಾಡನ್ನ ದಯವಿಟ್ಟು ಶೇರ್ ಮಾಡಿ. ಎಸ್, ಗೋಕುಲ್ ಫಿಲ್ಮ್ಸ್ನ ನಮ್ಮ ಡಿಸ್ಟ್ರಿಬ್ಯೂಟರ್ ಉಮಾಶಂಕರ್ ಸರ್ ದಯವಿಟ್ಟು ವೇದಿಕೆಗೆ ಬಂದು ಸಿನಿಮಾದ ಬಗ್ಗೆ ಒಂದೆರಡು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಹಾರ್ಟ್ಲಿ ವೆಲ್ಕಮ್ ಸರ್. ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕದಾದ್ಯಂತ ನಮ್ಮ ಔಟ್ ಆಫ್ ಸಿಲೆಬಸ್ ಸಿನಿಮಾವನ್ನು ವಿತರಣೆ ಮಾಡ್ತಾ ಇರೋದು ಶ್ರೀ ಗೋಕುಲ್ ಫಿಲ್ಮ್ಸ್ ಅವರು. ಆನ್ ಇದೆ. ಎಸ್ ಸರ್, ಮಧ್ಯಕ್ಕೆ ಬನ್ನಿ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಸೆಂಟರ್ ಎಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಸಿನಿಮಾ ನೋಡಿದ್ದೀನಿ, ನನಗೆ ತುಂಬ ಇಷ್ಟ ಆಗಿದೆ. ಈಗಿನ ಕಾಲಕ್ಕೆ ಏನು ತೆಗಿಬೇಕಾಗಿದೆ ಅದೇ ಸಿನಿಮಾ ಇವ್ರು ತೆಗೆದಿದ್ದಾರೆ. ಅದಕ್ಕೋಸ್ಕರ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಕೇಳಿಕೊಂಡು ಅವ್ರ ಜೊತೆ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ. ಇದೇ ತಿಂಗಳು 27ನೇ ತಾರೀಕು ನಾವು ಮಾಡ್ತೀವಿ. ಈಗ ಜಸ್ಟ್ ಪುಷ್ಪ ರಿಲೀಸ್ ಆಗಿದೆ ನಮ್ಮದು. ಈಗ ನೆಕ್ಸ್ಟು ಇದು ಪಿಕ್ಚರ್ ನಾವು ಮಾಡ್ತಾಯಿದ್ದೀವಿ. ಇದರ ನಂತರ ಸಂಜು ವೇಟ್ಸ್ ಗೀತ ಮಾಡ್ತಾಯಿದ್ದೀವಿ January 10th. ನಿಮ್ಮ ಸೂಪರ್ ಡೂಪರ್ ಸಿನಿಮಾಗಳ ಲಿಸ್ಟ್ಗೆ ನಮ್ಮ ಔಟ್ ಆಫ್ ಸಿಲೆಬಸ್ ಕೂಡ ಸೇರಲಿ ಅನ್ನೋ ಆಸೆ ನಮ್ಮದು ಸರ್. ಸಿನಿಮಾ ತುಂಬ ಚೆನ್ನಾಗಿದೆ. ಖಂಡಿತವಾಗೂ 100% ಚೆನ್ನಾಗಿ ಹೋಗುತ್ತೆ. ಒಂದೇ ಒಂದು ಇದರಲ್ಲಿ ಸ್ಮಾಲ್ ಒಂದು ಇದಿದೆ. 20ನೇ ತಾರೀಕು ನಮ್ಮ ಉಪೇಂದ್ರ ಪಿಕ್ಚರ್ ಬರ್ತಾಯಿದೆ. 25ಕ್ಕೆ ನಮ್ಮ ಸುದೀಪ್ ಅವ್ರ ಪಿಕ್ಚರ್ ಬರ್ತಾಯಿದೆ. ಅದರಿಂದ ಸ್ವಲ್ಪ ಥಿಯೇಟ್ರ್ ವೈಸ್ ಸ್ವಲ್ಪ ಕಾಂಪಿಟೇಷನ್ ಇರುತ್ತೆ. ಆದ್ರೂ ನಾನು ಖಂಡಿತವಾಗೂ ಮಲ್ಟಿಪ್ಲೆಕ್ಸಲ್ಲಿ ಯಾವ ಥರ ನಾನು ಡೇಟ್ಸ್ ತೊಗೊಂಡು ಕಂಟಿನ್ಯೂ ಮಾಡಿ ನಾನು ಹಾಕ್ತೀನಿ. ಅಷ್ಟು ಮಾತ್ರ ನಾನು ಮಾಡ್ತೀನಿ. ಎಲ್ಲ ದಾವಣಗೆರೆ, ಚಿತ್ರದುರ್ಗ ಮತ್ತು ಅಲ್ಲಿ ತುಮಕೂರು, ಇಲ್ಲಿ ಬ್ಯಾಂಗ್ಳೂರು ಎಲ್ಲ ಕಡೆ ನಾನು ಥಿಯೇಟರ್ಸ್ ತೊಗೊಂಡು ಅವ್ರಿಗೆ ನಾನು ಮಾಡಿಕೊಡ್ತೀನಿ. ಅವ್ರಿಗೆ ಒಳ್ಳೇದಾಗಬೇಕು. ಖಂಡಿತವಾಗೂ ಸಿನಿಮಾ 100% ಜನ ನೋಡಿ ಸಕ್ಸಸ್ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಪ್ರೊಡ್ಯೂಸರ್ಗೆ, ನಮ್ಮ ಡೈರೆಕ್ಟ್ರಿಗೆ, ಹೀರೋ ಆಗಿರೋರಿಗೆ ಒಳ್ಳೆ ಪಿಕ್ಚರ್ ತೆಗೆದಿದ್ದಾರೆ. ಐ ಆಮ್ ವೆರಿ ವೆರಿ ಥ್ಯಾಂಕ್ಸ್ ಟು ಔಟ್ ಆಫ್ ಇದು. ಥ್ಯಾಂಕ್ ಯು ಸರ್. ನಮ್ಮೆಲ್ಲರ ಕಡೆಯಿಂದ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಯುವರ್ ಕೈಂಡ್ ಸಪೋರ್ಟ್. ಥ್ಯಾಂಕ್ ಯು ಸರ್. ಇದೀಗ ಟ್ರೈಲರನ್ನು ಲಾಂಚ್ ಮಾಡುವಂತಹ ಸಮಯ. ಟ್ರೈಲರ್ ಲಾಂಚ್ ಮಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಔಟ್ ಆಫ್ ಸಿಲೆಬಸ್ನ ಆಧಾರ ಸ್ತಂಭ ಇದ್ದಾರೆ. ನಮ್ಮ ಸಿನಿಮಾದ ನಿರ್ಮಾಣದ ಹೊಣೆಯನ್ನು ಹೊತ್ತು ಇಡೀ ಸಿನಿಮಾದ ಮೇಲೆ ಸಿನಿಮಾ ತಂಡದವರ ಪ್ಯಾಷನನ್ನು ನೋಡಿ ಸಿನಿಮಾಗೆ ಜೊತೆಯಾಗಿ ಖಂಡಿತವಾಗಿ ನಿಲ್ತೀನಿ ಅಂತ ಹೇಳಿ ಇಷ್ಟು ವರ್ಷಗಳ ಕಾಲ ನಾವು AD6 ಅಡ್ವರ್ಟೈಸಿಂಗ್ ಮೂಲಕ ಎಲ್ಲ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗಳ ಮಾರ್ಕೆಟಿಂಗ್ ಆಗಿರಬಹುದು, ಬ್ರ್ಯಾಂಡ್ ಆಗಿರಬಹುದು, ಪ್ರತಿಯೊಂದು ವಿಷಯದಲ್ಲೂ ಟಾಪಲ್ಲಿರುವಂತಹ ನಮ್ಮ ಕನ್ನಡದ ಪ್ರತಿಷ್ಠಿತ ಸಂಸ್ಥೆ ಅಂತ ಹೇಳಿದ್ರೆ ಅದು AD6 ಅಡ್ವರ್ಟೈಸಿಂಗ್. ಈಗ AD6 ಎಂಟರ್ಟೈನ್ಮೆಂಟ್ ಮೂಲಕ ಕರ್ನಾಟಕದ ಚಲನಚಿತ್ರರಂಗಕ್ಕೆ ಪ್ರೀತಿಯಿಂದ ಪಾದಾರ್ಪಣೆ ಮಾಡಿದೆ. ಹಾಗಾಗಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ನಿರ್ಮಾಪಕಿಯಾಗಿರುವಂತಹ ಶ್ರೀಮತಿ ವಿಜಯ ಕಲಾ ಸುಧಾಕರ್ ಅವರನ್ನ. ವಿಜಯ ಕಲಾ ಮ್ಯಾಮ್, ಪ್ರೀತಿಯ ಸ್ವಾಗತ ನಿಮಗೆ. ಎಲ್ಲ ಎಜುಕೇಷ್ನಲ್
ಇನ್ಸ್ಟಿಟ್ಯೂಟ್ಗಳ ಕಾರ್ಯಕ್ರಮಗಳಲ್ಲಿ ಸಿಗ್ತಾ ಇದ್ದೀವಿ. ಸಿನಿಮಾ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾನು ನೀವು ಸಿಗ್ತಾ ಇರೋದು, ಅದು ನಿಮ್ಮ ಸಿನಿಮಾಗೆ ಸಿಗ್ತಾ ಇರೋದು ಇನ್ನೂ ಖುಷಿ ಆಗ್ತಾ ಇದೆ. ಈಗ ಟ್ರೈಲರ್ ಲಾಂಚ್ ಅಂತ ನೀವು ಅನೌನ್ಸ್ ಮಾಡಿದ್ರೆ ಟ್ರೈಲರ್ ಲಾಂಚ್ ಆಗುತ್ತೆ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ಔಟ್ ಆಫ್ ಸಿಲೆಬಸ್ ನಮ್ಮ ಚೊಚ್ಚಲ ಸಿನಿಮಾ. ಸೊ ಎಲ್ಲರೂ ಬಂದು ನಮ್ಮನ್ನು ಆಶೀರ್ವದಿಸಬೇಕು ಅಂತ ಕೇಳ್ತೀನಿ. ನಮ್ಮ ಟ್ರೈಲರ್ ಲಾಂಚ್ಗೆ ನಾನು ಚಾಲನೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹಾಗಾಗಿ ಔಟ್ ಆಫ್ ಸಿಲೆಬಸ್ನ ಇಡೀ ತಂಡಕ್ಕೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಕನ್ನಡಿಗರು ಮತ್ತಷ್ಟು ಪ್ರೀತಿಯನ್ನು ಔಟ್ ಆಫ್ ಸಿಲೆಬಸ್ ತಂಡಕ್ಕೆ ನೀಡಲಿ ಅಂತ ನಾವು ಕೂಡ ಬೆಸ್ಟ್ ವಿಶಸ್ಸನ್ನು ತಿಳಿಸ್ತಾ ಇದ್ವಿ. ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋಕ್ಕೆ ಕೂತ್ ಕೂಡಲೇ ನಿಮಗೊಂದು ಫುಲ್ ಎಂಟರ್ಟೈನ್ಮೆಂಟ್ ಸಿಗೋದ್ರ ಜೊತೆಗೆ ಆ ನಗುವಿನ ಜೊತೆಗೆ ಅಳುವಿನ ಜೊತೆಗೆ ಪ್ರೀತಿಗಾಗಿ ಹೋರಾಟ ಯಾವ ರೀತಿ ಆಗುತ್ತೆ ಇವೆಲ್ಲದ್ರ ಬಗ್ಗೆ ಒಂದು ಕಂಪ್ಲೀಟ್ ಪ್ಯಾಕ್ಡ್ ಸಿನಿಮಾ ನಿಮಗೋಸ್ಕರ ಕಾಯ್ತಾ ಇದೆ. ಅದರಲ್ಲೂ ಖುಷಿಯಾಗಿದ್ದಂದರೆ ನಮ್ಮ ಯೋಗರಾಜ್ ಭಟ್ ಸರ್, ಅಚ್ಯುತ್ ಕುಮಾರ್ ಸರ್ ಅಂತಹ ಅತ್ಯದ್ಭುತ ಕಲಾವಿದರಿದ್ದಾರೆ. ಇನ್ನು ನಮ್ಮ ನಾಯಕ ಹಾಗೂ ಇಡೀ ತಂಡಕ್ಕೆ ಎಲ್ಲರೂ ಮತ್ತಷ್ಟು ಪ್ರೀತಿ ಕೊಡಲಿ ಅಂತ ಹೇಳ್ತಾ ನಮ್ಮ ಪ್ರೆಸ್ ಮೀಟನ್ನು ಶುರು ಮಾಡ್ತೀವಿ. ಆದರೆ ಅದಕ್ಕೂ ಮೊದಲು ನಮ್ಮ ಇಡೀ ಸಿನಿಮಾದ ಒನ್ ಮ್ಯಾನ್ ಆರ್ಮಿ ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ಸಾಹಸ, ನಾಯಕ, ನಟ, ಇನ್ನು ಉಳಿದಿದ್ದು ಹೇಳಲಿಲ್ಲ ಅವ್ರು, ಯಾಕಂತ ಹೇಳಿದ್ರೆ ಸಾಕು ಮೇಡಮ್ ಪೇಜ್ ಕೊರಿಯೋಗ್ರಫರ್ ಕೂಡ ಅವರನ್ನ ಓಕೆ, ಅದಕ್ಕೆ ಒನ್ ಮ್ಯಾನ್ ಆರ್ಮಿ ಅಂದರೆ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲ ವಿಭಾಗದಲ್ಲೂ ಕೂಡ ತಮ್ಮ 200% ಕೊಟ್ಟು ಸಿನಿಮಾ ಚೆನ್ನಾಗಾಗಬೇಕು ಅಂತ ಹೇಳಿ ಒಂದು ಹೆಜ್ಜೆ ಮುಂದೆ ನಿಂತಹ ನಮ್ಮ ಮೋಟಿವೇಶ್ನಲ್ ಸ್ಪೀಕರ್ ಆಗಿ ನಮ್ಮೆಲ್ರಿಗೂ ಕೂಡ ಚಿರಪರಿಚಿತರು ಅವರು. ಹಾಗಾಗಿ ಅವ್ರ ಬಗ್ಗೆ ಒಂದು ಸ್ಪೆಷಲ್ ವಿಟಿ ಇದೆ. ಪ್ರದೀಪ್ ದೊಡ್ಡಯ್ಯ ಅವರ ಕಿರು ಪರಿಚಯ ನಿಮ್ಮೆಲ್ರಿಗೋಸ್ಕರ. ಸಿನಿ ಜರ್ನಿಗೆ ಪಾದಾರ್ಪಣೆ ಮಾಡಿದ್ದಾರೆ. ಹಾಗಾಗಿ ಅವರು ನಮ್ಮ ಔಟ್ ಆಫ್ ಸಿಲೆಬಸ್ ಬಗ್ಗೆ ಮೊದಲಾಗಿ ಮಾತಾಡ್ತಾರೆ. ಹಾಗಾಗಿ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಪ್ರದೀಪ್ ದೊಡ್ಡಯ್ಯ ಆನ್ ಸ್ಟೇಜ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಸೊ ಪರಿಚಯ ವಿಡಿಯೋ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ, ತುಂಬ ಧನ್ಯವಾದಗಳು. ಮೊದಲನೇ ಸಲ ತೊದಲುತ್ತಾ ಇದ್ದೀನಿ ಸ್ಟೇಜ್ ಮೇಲೆ, ಯಾಕಂದರೆ ನಾನು ಇಲ್ಲ ಸರ್ ಒಂದು 3,000-5,000 ಜನವರೆಗೂ ಮಾತಾಡಿದ್ದೀನಿ. ಬಟ್ ಇಲ್ಲಿ ಒಂದೊಂದು ಕ್ಯಾಮ್ರಾ ಎಷ್ಟೋ ಜನನ ರೆಪ್ರೆಸೆಂಟ್ ಮಾಡುತ್ತೆ. ಮುಹೂರ್ತದಲ್ಲಿ ಹೇಳಿದ್ದೆ ಮೀ ಮಾಡ್ಬಿಟ್ರೆ ಅಂತ ಈಗಲೇ ಹೇಳು. ಸೊ ನನ್ನ ಹೆಸರು ಪ್ರದೀಪ್ ದೊಡ್ಡಯ್ಯ. ಚಿಕ್ಕ ಪರಿಚಯ ಹೇಳಿರೋರು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ, ಲಂಡನ್ MBA ಮಾಡಿದೆ, ಮಾರ್ಕೆಟಿಂಗ್ ಡೈರೆಕ್ಟರ್ ಆಗಿದ್ದೆ, ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಿದ್ದೆ. ಮಾಡ್ತಾ ಜರ್ನಿಲಿ ಹಂಗೆ ಕೆಲವರು ಪರಿಚಯ ಆದರು. ಸಿನಿಮಾದಲ್ಲಿ ಕತೆ ಹೇಳ್ತಿದ್ದೆ, ಎಕ್ಸ್ಚೇಂಜ್ ಮಾಡ್ತಾಯಿದ್ದೆ. ಅವರು ಮೋಟಿವೇಟ್ ಮಾಡ್ತಾಯಿದ್ರು ನೀನೇನೋ ಬರೀ ಅಂತ. ಬರದೆ ಒಂದು 3-4. ಸೊ ಅವರು ಬರ್ಸ್ಕೊಂಡವ್ರು ಅಫಿಷಿಯಲಾಗಿ ಹೇಳಿಲ್ಲ, ಸೊ ನಾನು ಹೇಳೋಕ್ಕೋಲ್ಲ. ನೆಕ್ಸ್ಟು ಮುಂದೆ ಹೋಗ್ತಾ ಹಿಂಗೊಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೆ. Act6 ಜೊತೆ 5 ಇಯರ್ಸಿಂದ ಎಜುಕೇಷನ್ ಎಕ್ಸ್ಪೋಸಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೆ. ಆಗೊಂದ್ಸಲಿ ಸರ್ ಮ್ಯಾಮು ಏನಪ್ಪ ನೀನೇನೋ ಒದ್ದಾಡ್ತಿದ್ದೆ, ಏನಕ್ಕೆ ಒದ್ದಾಡ್ತಿದ್ದೆ, ಒಂದು ಸಿನಿಮಾ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸರ್ ಅಂದೆ. ಮಾಡು, ಸಪೋರ್ಟ್ ಮಾಡೋಣ, ಏನಾಗುತ್ತೆ ಅಂದರು. ಈ ಥರ ಇದೆ ಸರ್ ಬಜೆಟ್, ಈ ಥರ ಪ್ಲ್ಯಾನಿಂಗ್ ಇದೆ ಅಂತ. ಗೋಯಡ್ ಅಂತ ಹೇಳಿದವರು. ಅವತ್ತಿಂದ ಇವತ್ತರೆಗೂ ನನಗೆ ಒಂದು ಪ್ರಶ್ನೆನೂ ಕೇಳಿಲ್ಲ, ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಸೊ ನಾನು ನನ್ನ ಬೆಸ್ಟ್ ಏನು ಮಾಡ್ಬೋದು ಅದನ್ನು ಮಾಡಿದ್ದೀನಿ. ನಾನು ಯಾವತ್ತೂ ಬ್ಲೇಮ್ ಮಾಡಬಾರ್ದು, ಈ ಸಿನಿಮಾ ಇಲ್ಲೋಡಲ್ಲ ಮಲಯಾಳಮಲ್ಲಿ ಓಡುತ್ತೆ ಅಂತ. ಇದು ಕನ್ನಡದವ್ರಿಗೆ ಮಾಡಿರೋದು. ಯಾಕಂದರೆ ನನಗಿರೋ ಒಂದು 5 ಲಕ್ಷ ಸ್ಟೂಡೆಂಟ್ಸ್ ಟ್ರೈನ್ ಮಾಡಿರೋ ಒಂದು ಎಕ್ಸ್ಪೀರಿಯನ್ಸ್ನ ತೊಗೊಂಡು ಈ ಸಿನಿಮಾ ಮಾಡಿದ್ದೀನಿ. ಒಂದು ಚಿಕ್ಕದಾಗಿ PPT ಮಾಡಿದ್ದೀನಿ. ಚೇತನ್ ಇಲ್ವಾ? ಓಕೆ. ಸೊ ಸಿನಿಮಾ ಟ್ರೈಲರ್ ನೋಡಿದ್ರಿ? ಟ್ರೈಲರ್ ಹೇಗಿದೆ? ಮಸ್ತಾಗಿದೆಯಾ? ಓಕೆ, ಥ್ಯಾಂಕ್ ಯು. ಸೊ ಇದು ನಮ್ಮ ಸಿನಿಮಾ ಬಗ್ಗೆ, ನಮ್ಮ ತಂಡದ ಬಗ್ಗೆ. ಸೊ ನಮ್ಮ ಹೀರೋಯಿನ್ ಇದ್ದಾರೆ ರಿತಿಕಾ ಶ್ರೀನಿವಾಸ್ ಅಂತ. ನಾನು ಜೂನಿಯರ್ ಅವ್ರಿಗೆ. ಅವ್ರು ಜಾಸ್ತಿ ಸಿನಿಮಾಸ್ ಮಾಡಿದ್ದಾರೆ, ಸಿನಿಮಾದಲ್ಲಿ ಜೂನಿಯರು. ಸೊ ಹಾಗೆ ನಾನೊಂದು ತುಂಬ ತೂಕವಾದ ಒಂದು ಟೈಟಲ್ ಕಾರ್ಡ್ ಯಾವುದು ಅಂದರೆ ಒಂದು ಅಫ್ಕೋರ್ಸ್ ನಮ್ಮ ಬೆಂಬಲ ಕೊಟ್ಟಿದ್ದ ಮೇಡಮ್ ಅವ್ರದ್ದು, ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ದು. ಅದೆಲ್ಲ ಬಿಟ್ಟು ಅದಕ್ಕಿಂತ ತುಂಬ ಒಂದು ಭಾರವಾದ ಒಂದು ಟೈಟಲ್ ಹಾಕಿದ್ದೀನಿ, 10,000+ ಟ್ಯಾಲೆಂಟ್ಸ್ ಅಂತ. ಈ ಮಾತು ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಪ್ರೊಡಕ್ಷನ್ ಸ್ಟೇಜಿಂದನೂ ನಾವು 5 ಕಾಲೇಜಲ್ಲಿ ಶೂಟ್ ಮಾಡಿದ್ದೀವಿ. ಗಾರ್ಡನ್ ಸಿಟಿ ಯೂನಿವರ್ಸಿಟಿ, ಕೇಂಬ್ರಿಡ್ಜು, ನಾಗಾರ್ಜುನ, ಐಡಿಯಾ ಕಾಲೇಜ್. ಎವ್ರಿ ಟೈಮ್ ಒಂದೊಂದು ಫೈಟ್ ಸೀಕ್ವೆನ್ಸ್ ಫೈರ್ ಬರೋಲ್ಲ, ಅಲ್ಲಿ 2,500 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಮುಂದೆಗಡೆ ಫೈರ್ ಸರ್ಕಲಲ್ಲಿ 600 ಜನ NCC ಸ್ಟೂಡೆಂಟ್ಸ್ ಇದ್ದರು. ಅದು 10 ಎಕರೆ ಜಾಗ ಅದು. ಸೊ ನಿಮ್ಗೆ ಅದಕ್ಕೆ ಆ ಥರ ಕಾಣಿಸ್ತಿದೆ. ಆಡಿಟೋರಿಯಂ ಶಾಟ್ ಇದೆ. ಪ್ರಾಬ್ಲಿ ನಾನು ನೋಡಿರೋ ಇಂಡಿಯಾ ಸಿನಿಮಾಗಳಲ್ಲಿ ಅಷ್ಟು ದೊಡ್ಡ ಆಡಿಟೋರಿಯಮು ಕೇಂಬ್ರಿಡ್ಜಲ್ಲಿದೆ. ಅದಷ್ಟನ್ನು ಫಿಲ್ ಮಾಡಿದ್ವಿ ಸ್ಟೂಡೆಂಟ್ಸಿಂದ. ನಮ್ಮದು ಮಿಕ್ಸ್ ಇತ್ತು ಆರ್ಟಿಸ್ಟು. ಸೊ ಫಿಲ್ ಮಾಡಿ ಅಲ್ಲಿ ಮತ್ತೆ 8 ಅವರ್ಸ್ ಶೂಟ್ ಮಾಡಿದ್ವಿ. ಮತ್ತು ಇನ್ನೊಂದು ಸಾಂಗ್ ತೆಗೆದಿದ್ದೀವಿ, ಅದರಲ್ಲಿ 60 ಜನ ಹುಡುಗಿರು ಡ್ಯಾನ್ಸ್ ಮಾಡಿದ್ದಾರೆ. ಸೊ ಈ ಥರ ನಾವು ಎಲ್ಲ ಕಡೆ ಪೈಲಪ್ ಮಾಡ್ಕೊಂಡು ಹೋದ್ವಿ. ಒಂದು ಕಾನ್ಸರ್ಟ್ ಶಾಟ್ ಇದೆ ಫಸ್ಟೇ, ನೀವು ಆ ಕ್ರೌಡ್ ನೋಡಿರೋದು ಗಾರ್ಡನ್ ಸಿಟಿ ಯೂನಿವರ್ಸಿಟಿದು. ಅಲ್ಲಿ 7,000 ಜನ ಇದ್ದಾರೆ. ಸೊ ನಾವು ಅವ್ರ ಮಧ್ಯೆ ಹೋಗಿ, ಈ ಥರ ಅದೃಷ್ಟ ಎಲ್ಲರಿಗೂ ಸಿಗಲ್ಲ. ಮ್ಯಾಮ್ ಮೊನ್ನೆ ಹೇಳ್ತಾಯಿದ್ರು, ನಾನು 2 ವಾರ್ಡ್ ನೋಡಿದ್ದೆ ಪ್ರದೀಪ್. ಒಂದು ಹುಟ್ಟಿದರೆ ಕನ್ನಡನಲ್ಲಿ ಹುಟ್ಟಬೇಕು, ಯಾಕಂದರೆ ಅದು ಜನರ ಮಧ್ಯೆ ಶೂಟ್ ಮಾಡಿರೋದು. ಮತ್ತು ಅಪ್ಪು ಸರ್ದು ಅಭಿಮಾನಿಗಳೇ ನಮ್ಮ ಮನೆ ದೇವರು. ಅದು ಬಿಟ್ಟರೆ ನಿಂಗೆ ಅದೃಷ್ಟ ಬಂದಿದೆ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಮ್ಯಾಮ್, ಒಳ್ಳೆ ಅಬ್ಸರ್ವೇಷನ್ ಅದು. ತುಂಬ ಕಾನ್ಷಿಯಸ್ ಆಗಿ ಮಾಡಿದ್ದೀನಿ. ಏನಾಗುತ್ತೆ, ನಾನು ರೈಟಿಂಗಲ್ಲಿ ಇದ್ದಾಗ ಯಾವಾಗಲೂ ಒಂದು ಕಾನ್ಫ್ಲಿಕ್ಟ್ ಆಗ್ತಾ ಇರುತ್ತೆ. ನಾವೇನೋ ಅಂದ್ಕೊಂಡ್ಬಿಡ್ತೀವಿ, ಎಕ್ಸೈಟ್ ಆಗಿಬಿಡ್ತೀವಿ, ಚೆನ್ನಾಗಿದೆ ಅಂದ್ಕೊತೀವಿ, ಶೂಟ್ ಮಾಡಿದಾಗ ಬೋರ್ ಆಗುತ್ತೆ, ರೇಟಿಂಗಲ್ಲಿ ಕಟ್ ಆಗುತ್ತೆ. ಸೊ ಈ ಥರ ತುಂಬ ನಡೀತಾ ಇರುತ್ತೆ.
ಬಟ್ ನಾವು ಒಂದು ಸ್ಟೇಜ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ, ಯಾಕಂದರೆ ನಮ್ಮದು ಟ್ರೈನಿಂಗ್ ಇರ್ಬೋದು ಅಥವಾ ಮೋಟಿವೇಶನ್ ಸ್ಪೀಚ್ ಇರ್ಬೋದು ಅಥವಾ ಸ್ಟ್ಯಾಂಡಪ್ ಕಾಮಿಡಿಗಳು ನಾನು ಮಾಡಿರೋದಿರ್ಬೋದು, ನಮಗೆ ಪ್ರತಿ ಕಡೆ ಹೋದಾಗ 4 ಗಂಟೆಗೆ ಬರೋ ಆಡಿಯನ್ಸ್ಗೆ ಬೇರೆ ಜೋಕ್ ಹೇಳಬೇಕಾಯಿತು, 8 ಗಂಟೆ ಶೋಗೆ ಬರೋ ಆಡಿಯನ್ಸ್ಗೆ ಬೇರೆ ಜೋಕ್ ಹೇಳಬೇಕಾಯಿತು. ಇದೊಂದು ಸ್ಟ್ರಾಂಗ್ ಎಕ್ಸ್ಪೀರಿಯನ್ಸ್ ನನಗೆ ವರ್ಕ್ ಆಯಿತು. ನನ್ನ ಇಡೀ ಕರಿಯರಲ್ಲಿ ನನಗೆ ಎಲ್ಲ ಏಜ್ ಗ್ರೂಪ್ಸ್ವರೆಗೂ ವರ್ಕ್ ಆಗೋ ಹ್ಯೂಮರ್ ಏನೇನಿತ್ತು ಅದೆಲ್ಲ ತೊಗೊಂಬಂದು ಇಂಟಗ್ರೇಟ್ ಮಾಡಿದೆ. ಅಚ್ಯುತ್ ಸರ್ದು ಈಗೋ ವಿಡಿಯೋ ನಾನೇ ಸ್ವಂತ ಟಿಕ್ಟಾಕಲ್ಲಿ ಪೋಸ್ಟ್ ಮಾಡಿದೆ ಒಂದ್ಸಲಿ. ಅದಕ್ಕೆ ಮುಂಚೆ MBA ಇದ್ದಾಗ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ದೆ. ಅದು ಆಲ್ಮೋಸ್ಟು ಅವತ್ತಿಗೆ 1 ಅವರ್ಗೆ 30 ಲಕ್ಷ 40 ಲಕ್ಷ ಎಲ್ಲ ಹೋಗ್ತಾ ಇತ್ತು ಶೇರ್ಸು, ವ್ಯೂಸ್ ಸಾರಿ. ಅದಾದಮೇಲೆ ಆ ಕಂಟೆಂಟ್ ಚೆನ್ನಾಗಿದೆ, ಸಿನಿಮಾಲು ಉಪಯೋಗಿಸೋಣ ಅಂತ ಅಚ್ಯುತ್ ಸರ್ದು ಹಾಕಿದ್ವಿ. ಅಚ್ಯುತ್ ಸರ್ ಮಾಡಿದಾಗ ಅದು ಅದಕ್ಕಿಂತ ಡಬಲ್ ಹೋಯಿತು ವ್ಯೂಸು. ಅದಾದಮೇಲೆ ಅದನ್ನು ರೀಸೆಂಟಾಗಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸುದೀಪ್ ಸರ್ ಹೇಳಿದ್ರು, ಅವ್ರಿಗೊಂದು ಥ್ಯಾಂಕ್ ಯು ಹಾಕಿದಾಗ ಅದು ಮತ್ತೆ 60 ಲಕ್ಷ ಹೋಯಿತು. ಸೊ ಇದೇನಾಗುತ್ತೆ, ಒಂದು ಕಂಟೆಂಟ್ ಜಡ್ಜ್ಮೆಂಟ್ ಅಂತ ಏನು ಕರಿತೀವಿ, ಓಕೆ ಇದು ವರ್ಕ್ ಆಗ್ತಿದೆ, ಇದು ಎಲ್ಲರಿಗೂ ವರ್ಕ್ ಆಗುತ್ತೆ ಅನ್ನೋ ಥರದ್ದೇ 80% ಆಫ್ ದ ಸಿನಿಮಾ ನಾನು ಇಷ್ಟು ವರ್ಷ ನಾನು ಕೆಲಸ ಮಾಡಿದ್ರಲ್ಲಿ ಸ್ಟೇಜ್ ಶೋಸಲ್ಲಿ ಫೀಲ್ಡ್ ಎಕ್ಸ್ಪೀರಿಯನ್ಸಲ್ಲಿ ಕಲೆಕ್ಟ್ ಮಾಡಿಕೊಂಡು ಅದನ್ನು ಕಲೆಕ್ಟಿವ್ ಆಗಿ ಮಾಡಿದ್ವಿ. ಸೊ ನಾನು ಒಬ್ಬನೇ ಮಾಡಲಿಲ್ಲ, ಯಾಕಂದರೆ ಮೊದಲನೇ ಸಿನಿಮಾ ಕೋಟ್ಯಾಂತರ ರೂಪಾಯಿ ಪ್ರೊಡಕ್ಷನ್ ಇನ್ವಾಲ್ವ್ ಆಗುತ್ತೆ. ಸೊ ಎಲ್ಲರದ್ದು ಅಡ್ವೈಸ್ ತೊಗೊಂಡು ಮಾಡ್ತಾ ಹೋದೆ. ಸೊ ನನ್ನ ಜೊತೆ ಬಂದಿರೋರು ಯಾರು ಪ್ರಾಬ್ಲಮ್ ನನ್ನ ಜೊತೆ ಇನ್ನೊಂದು ಸಿನಿಮಾ ಮಾಡಲ್ಲ, ಯಾಕಂದರೆ ಮಿರಾಕಲ್ ಅಂದರೆ ಈ ಥರ ಒಂದು ಸ್ಕೇಲ್ ಸಿನಿಮಾನ ನಾವು 19 ಡೇಸಲ್ಲಿ ಸೊ ಅದೇ ಒಂದು ಮಾಸ್ಟರ್ ಕ್ಲಾಸ್ ಥರ ಬಿಡೋಣ ಅಂತ ನಮ್ಮ ಎಡಿಟರ್ ಉಮೇಶ್ ಸಜೆಸ್ಟ್ ಮಾಡ್ತಾ ಇರ್ತಾರೆ. ಅವ್ರ ವೈಫು ಇವಾಗ ಸಿನಿಮಾ ಮುಗಿದ್ಮೇಲೆ ಸ್ಮೈಲ್ ಮಾಡ್ತಾ ಇದ್ದಾರೆ, ಯಾಕಂದರೆ ಅವ್ರ ಮನೆಗೆ ಹೋಗ್ತಾ ಇರಲಿಲ್ಲ. ಯಾಕಂದರೆ ನಮ್ಮ ಥರ ಸಿನಿಮಾಗಳು ಎಡಿಟ್ ಮಾಡೋದು ಅಷ್ಟು ಈಸಿ ಅಲ್ಲ, ಯಾಕಂದರೆ ಎಲ್ಲರೂ ಹೇಳ್ತಾರೆ ಒನ್ ಟೇಕು ಅಂತ. ನಮ್ಮ ಇಡೀ ಸಿನಿಮಾ ಎಲ್ಲ ಆರ್ಟಿಸ್ಟ್ಗಳು 1 ಟೇಕೆ, 2ನೇ ಟೇಕ್ ತೊಗೊಳ್ಳೋದಿಲ್ಲ. ಎಷ್ಟು ಬೇಕು ಸರ್ ಇಷ್ಟು ತೊಗೊಳ್ಳಿ, ರಿವ್ಯೂ ಲೈಟಿಂಗ್ ಆಗ್ತಿದ್ದಂಗೆ ಒಂದು ಪ್ರಾಕ್ಟೀಸ್ ಮಾಡಿಸ್ತೀವಿ, ಇಡೀ ಸರ್ ಓಕೆ ಇದು ಸೆಟ್ ಇಂಟೆನ್ಸಿಟಿ. ಸೊ ಯಾಕಂದರೆ ಅವ್ರಿಗೆ ನ್ಯಾಚುರಲ್ ಆಗಿ ಹೇಗೆ ಮಾಡ್ಬೋದು ಆ ಥರ ಬಿಟ್ಕೊಂಬಂದಿದ್ದರಿಂದ ಸೊ ಅದು ಮಾಡಿದ್ದೀವಿ. ಜೊತೆಗೆ ಗಾಡಾ ಸಿಟಿ ಯೂನಿವರ್ಸಿಟಿಲಿ ಒಂದು ಜರ್ನಲಿಸಮಲ್ಲಿ ಒಂದು PhD ಮಾಡಿರೋ ಒಬ್ಬರು ಡೈರೆಕ್ಷನಲ್ PhD ಮಾಡಿದ್ದಾರೆ, ಡಾಕ್ಟರ್ ರಾಯಲ್ ಸರ್ ಅಂತ. ಅವರು ಬಂದು ನಮ್ಮ ಎಡಿಟಿಂಗಲ್ಲಿ ಕೂತರು. ಯಾಕಂದರೆ ಸಣ್ಣ ಪುಟ್ಟ ತಪ್ಪಾಗುತ್ತೆ, ಯಾಕಂದರೆ ಎಕ್ಸ್ಪೀರಿಯನ್ಸ್ ಯಾವತ್ತು, ಯಾಕಂದರೆ ಇಷ್ಟು ನಾನು ಒಬ್ಬನೇ ಮಾಡೋಕ್ಕೆ ಹೋದಾಗ ತಪ್ಪಾಗಬಾರ್ದು ಅಂತ ಒಂದು ಕಾನ್ಷಿಯಸ್ ಆಗಿ ಮಾಡಿರೋ ಸಿನಿಮಾ ಔಟ್ ಆಫ್ ಸಿಲೆಬಸ್. ಸೊ ಇಷ್ಟು ಸಿನಿಮಾ ಬಗ್ಗೆ ಮತ್ತೆ ಮಾತಾಡೋಣ, ಜಾಸ್ತಿ ಮಾತಾಡಿದರೆ ಕ್ಷಮಿಸಿ. ಒಂದು ಖುಷಿ ವಿಚಾರ ಮೀಡಿಯಾದವ್ರ ಬಗ್ಗೆ ಹೇಳಲೇಬೇಕಿದು. ನಮ್ಮಿಗೆ ಫೋನ್ ಮಾಡಿದೆ, ಮಮ್ಮಿ ಡ್ಯಾಡಿ ಏನು ಮಾಡ್ತಾ ಇದ್ದಾರೆ ಅಂದೆ. ಚಿಕ್ಕ ವಯಸ್ಸಿಂದ ಬೈತಾ ಇದ್ದಾರಲ್ಲ ನಿನಗೆ ಪೇಪರ್ ಓದು ಅಂತ, ಅದೇ ಪೇಪರಲ್ಲಿ ನಿಮ್ಮ ಬಗ್ಗೆ ಓದ್ಕೊಂಡು ಕೂತವ್ರೆ ಅಂದರು. ಸೊ ಇದಕ್ಕೆಲ್ಲ ಕಾರಣ ನಿಮ್ಗಳ ಸಪೋರ್ಟು. ಸೊ ತುಂಬ ಥ್ಯಾಂಕ್ಸ್, ಸಪೋರ್ಟ್ ಮಾಡ್ತಾಯಿರಿ. ತುಂಬ ಕಾನ್ಷಿಯಸ್ ಆಗಿ ಮಾಡಿದ್ದೀನಿ, ತಪ್ಪಿದ್ರೆ ತಿದ್ದಿ. ಸುಮಾರು ಜನ ಮೀಡಿಯಾ ಫ್ರೆಂಡ್ಸ್ ಇದ್ದಾರೆ, ಯಾಕಂದರೆ ನಮ್ಮದು ಆ್ಯಡ್ ಏಜೆನ್ಸಿ ಅದರಿಂದ ನೆಟ್ವರ್ಕ್ ಚೆನ್ನಾಗಿದೆ ನಮಗೆ. ಸೊ ಮಾತಾಡಿದಾಗೆಲ್ಲ ಫೀಡ್ಬ್ಯಾಕ್ಸ್ ಕೊಟ್ಟಿದ್ದೀರಾ, ಪ್ರತಿಯೊಂದು ಫೀಡ್ಬ್ಯಾಕು ತೊಗೊಂಡಿದ್ದೀನಿ. ಸೊ ನೀವೆಲ್ಲ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದ. ಓಕೆ, ಇಲ್ಲಿಂದಲೇ ಮಾತು ಶುರು ಮಾಡೋಣ. ಶ್ರವಣ್ ಅವರೇ, ನಿಮ್ಮ ಪಾತ್ರದ ಬಗ್ಗೆ. ಪಾತ್ರದ ಬಗ್ಗೆ ಎಲ್ಲ ಹೇಳಂಗಿಲ್ಲ, ಅವ್ರು ಈ ಕಡೆನೇ ನೋಡ್ತಾ ಇದ್ದಾರೆ, ಬೈತಾರೆ. ಇಲ್ಲಿ ಬಂದಿದ ತಕ್ಷಣ ಒಂದಷ್ಟು ಜನ ಬೈದರು, ಇಲ್ಲಿ ಎಲ್ಲೋದ್ರೂ ನೀನೇ ಕಾಣಿಸ್ಕೋತಾ ಇದೆಯಾ ಅಂತ. ನೀವೆಲ್ಲ ಹಿಂಗೆ ಎನ್ಕರೇಜ್ ಮಾಡ್ತಾಯಿದ್ರೆ ಮನೆಯಲ್ಲೂ ಕಾಣಿಸ್ಕೋತೀನಿ, ಕರೆದ್ರೆ ಮಾತ್ರ. ಈ ಸಿನಿಮಾ ಒಂದು ಹೊಸ ಜರ್ನಿ ಅಗೇನ್, ಡಿಫ್ರೆಂಟ್ ಕ್ಯಾರೆಕ್ಟರ್. ಅದನ್ನ ಪ್ರದೀಪ್ ಅವರು ನಾನು ಆಡಿಷನ್ ಹೋದಾಗ ನರೇಶನ್ ಚೆನ್ನಾಗಿ ಕೊಟ್ಟಿದ್ರು. ಅದೇ ಕಾಮಿಡಿ ಆಗಿತ್ತು ಆ್ಯಕ್ಚುಲಿ, ಅದನ್ನು ಸಿನಿಮಾಲಿ ಇರಲಿಲ್ಲ ಅವರು. ಇಲ್ಲ ಇದು ಬೇಡ, ಇದು ಮಾಡೋಣ ಶ್ರವಣ್ ಅಂತ. ಸೊ ಇಟ್ಸ್ ಅ ನ್ಯೂ ಜರ್ನಿ. ಇದರಲ್ಲೇ ಬೇರೆ ಥರ ಕಾಣಿಸ್ಕೋತೀನಿ. ಅದು ನೀವು 27th ಎಲ್ಲ ಒಟ್ಟಿಗೆ ನೋಡೋಣ ಥಿಯೇಟ್ರಲ್ಲಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನಮಸ್ತೆ. ಪ್ರದೀಪ್ ಸರ್ ಬಂದು ಕತೆ ಹೇಳಿದಾಗ ನಾನೇ ತುಂಬ ಎಂಜಾಯ್ ಮಾಡಿದ್ದೆ. ಯಾಕಂದರೆ ಪ್ರತಿಯೊಂದು ಎಲಿಮೆಂಟು ನಿಮಗೆ ಫ್ರೆಶ್ ಆಗಿದೆ ಸಿನಿಮಾದಲ್ಲಿ. ಆಮೇಲೆ ಸಿನಿಮಾ ನಿಮ್ಗೆ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಪ್ರದೀಪ್ ಸರ್ ನಿಮಗೆ ಅವ್ರು ಒಂದೊಂದು ಸೀನ್ ಆಗಿರಲಿ ಮತ್ತು ಅವರು ಆ್ಯಕ್ಟ್ ಮಾಡಿದ್ದಿರಲಿ ಎಲ್ಲನೂ ನಿಮಗೆ ಹೊಸ್ದಾಗಿರುತ್ತೆ. ಏನಕ್ಕಂದರೆ ಫಸ್ಟ್ ಟೈಮ್ ಹೀರೋ ಆಗಿ ಅಂತ ಅನ್ಸೋದೇ ಇಲ್ಲ ಸಿನಿಮಾದಲ್ಲಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಪ್ರತಿ ಒಂದು ಕ್ಯಾರೆಕ್ಟರ್ ಆಗಿರಲಿ ನಿಮಗೆ ಕನೆಕ್ಟ್ ಆಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಡಿಸೆಂಬರ್ 27 ರಿಲೀಸ್ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್
ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ, ಮತ್ತು ಮೀಡಿಯಾದವ್ರಿಗೆ ಪ್ಲಸ್ ಇಲ್ಲಿ ಸ್ಟೇಜ್ ಮೇಲೆ ಇರೋರಿಗೆ ಎಲ್ಲರಿಗೂ ಹಾಯ್ ನಮಸ್ಕಾರ. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಆಫ್ ಆಲ್ ಔಟ್ ಆಫ್ ಸಿಲೆಬಸ್ ನರೇಷನ್ ಕೊಟ್ಟರು ನಮ್ಮ ಪ್ರದೀಪ್ ಸರ್. ಸೊ ಅದಕ್ಕೆ ಕೇಳಿದ ತಕ್ಷಣ ಈ ಸಿನಿಮಾ ಮಾಡಬೇಕು ಅಂತ ಒಂದು ಇದಿತ್ತು. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ದ ಫಿಲಮ್ ಫುಲ್ ಚೇಂಜ್ ಆಯಿತು. ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲಿ ತುಂಬಾ ಒಂದು ಚೇಂಜಸ್ ನಡೀತು. ಬಟ್ ಓವರ್ ಆಲ್ ಸಿನಿಮಾ ನೋಡಿದ್ರೆ ಅದೆಲ್ಲನೂ ಆ ಚೇಂಜಸ್ ಎಲ್ಲನೂ ಇಟ್ಸ್ ಫಾರ್ ಅ ಗುಡ್ ಥಿಂಗ್ ಅಂತ ಅನ್ನಿಸ್ತು. ಬಿಕಾಸ್ ಫುಲ್ ಸಿನಿಮಾ ನೋಡಿದ್ರೆ ನಿಮಗೆ ತುಂಬ ಇಷ್ಟ ಆಗುತ್ತೆ, ಮೋಸ್ಟ್ಲಿ ಆಡಿಯನ್ಸ್ಗೆ, ಎಸ್ಪೆಷಲಿ ಕಾಲೇಜ್ ಪೀಪಲ್ಗೆ. ಸೊ ದಯವಿಟ್ಟು ಸಿನಿಮಾನ ಹೋಗಿ ನೋಡಿ. ಆ್ಯಂಡ್ ನನ್ನ ಪಾತ್ರ ಬಂದು ಇಟ್ಸ್ ಲೈಕ್ ಅ ಟೋಟಲಿ ಡಿಫ್ರೆಂಟ್ ಪಾತ್ರ. ಫಸ್ಟು ಲವ್ ಮಾಡ್ತೀರಾ, ಆಮೇಲೆ ಏನಾಗುತ್ತೆ ಅಂತ ನೀವೇ ಹೋಗಿ ನೋಡಬೇಕು ಥಿಯೇಟ್ರಲ್ಲಿ. ಸೊ ಔಟ್ ಆಫ್ ಸಿಲೆಬಸ್ ಇಸ್ ಅ ಟೋಟಲಿ ಡಿಫ್ರೆಂಟ್ ಜಾನರ್. ನಾನು ಮಾಡಿದ್ದೀನಿ ಮುಂಚೆ ಸಿನಿಮಾಸ್, ಬಟ್ ಇದರಲ್ಲಿ ತುಂಬ ಡಿಫ್ರೆಂಟ್ ರೋಲು. ಸೊ ಎಲ್ಲರೂ ಹೋಗಿ ನೋಡಿ, ತುಂಬ ಇಷ್ಟ ಆಗುತ್ತೆ. ಪ್ಲಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಔಟ್ ಆಫ್ ಸಿಲೆಬಸ್ ಟೀಮ್. ಇಷ್ಟು ಒಳ್ಳೆ ಒಂದು ಪ್ರಾಜೆಕ್ಟಲ್ಲಿ ನಾನು ಮಾಡ್ತಿರೋದು ನನಗೊಂದು ಅದೃಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತುಂಬ ಜನರಿದ್ದೀರಾ. ನಮ್ಮ ಔಟ್ ಆಫ್ ಸಿಲೆಬಸ್ ತಂಡದವರು ತುಂಬ ಇದ್ದಾರೆ. ಸೊ ಐ ಹ್ಯಾವ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ದೆಮ್. ಬಟ್ ಟೈಮ್ ಇಲ್ಲ ಅನಿಸುತ್ತೆ. ಸೊ ಐ ಥಿಂಕ್ ಯಾರನ್ನಾದರೂ ಮರೆತರೆ ಕ್ಷಮಿಸ್ಬಿಡಿ. ಬಟ್ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಔಟ್ ಆಫ್ ಸಿಲೆಬಸ್ ಇದು ನಮ್ಮ ಚೊಚ್ಚಲ ಸಿನಿಮಾ. ನಮ್ಮ ಫೀಲ್ಡೇ ಬೇರೆ, ಆ್ಯಡ್ 6 ಅಡ್ವರ್ಟೈಸಿಂಗ್. ನಮ್ಮದು ಅಡ್ವರ್ಟೈಸಿಂಗ್, ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಇದು ನಮ್ಮ ವೃತ್ತಿ. ಆದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಒಂದು ಹೊಸ ಪ್ರಯತ್ನ. ಯಾಕಂದರೆ ಪ್ರದೀಪ್ ದೊಡ್ಡಯ್ಯ ನಮ್ಮ ಜೊತೆ ಎಲ್ಲ ಈವೆಂಟ್ಸಲ್ಲೂ ನಮ್ಮ ಜೊತೆ ಇರ್ತಿದ್ರು. ಅವರಲ್ಲಿರೋ ಒಂದು ಮೋಟಿವೇಶ್ನಲ್ ಸ್ಪೀಕರ್ ಆಗಿ ನಮ್ಮ ಜೊತೆ ಬಂದು ಎಲ್ಲ ಈವೆಂಟ್ಸಲ್ಲಿ ಭಾಗವಹಿಸ್ತಿದ್ರು. ಸೊ ಅವರಲ್ಲಿರೋ ಟ್ಯಾಲೆಂಟ್ ನೋಡಿ ನಮಗೂ ಒಂಥರ ಖುಷಿ ಆಗ್ತಿತ್ತು. ಮತ್ತು ಅವರ ಒಳಗಡೆ ಏನೋ ಒಂದು ಅಡಗಿದೆ ಅಂತ ಒಂದು ಏನು ಹೇಳ್ತಾರೆ, ನಾವು ನೋಟಿಸ್ ಮಾಡಿದ್ರಿ ನಾವು. ಸೊ ಒಂದಿನ ಕೇಳಿದಾಗ, ಈಗ ನನ್ನಲ್ಲಿ ಒಂದು ಕತೆ ಇದೆ, ಸೊ ಅದನ್ನು ಮಾಡಬೇಕು ಅಂತಿದ್ದೀನಿ, ಸಿನಿಮಾ ಮಾಡಬೇಕು ಅಂತಿದ್ದೀನಿ, ನನಗೆ ಅದು ಒಂದು ಆ್ಯಂಬಿಷನ್ ಇದೆ ಅಂತ ಹೇಳಿದ್ರು. ಸೊ ಆಗಲಿಪ್ಪ ಮಾಡಿ ಅಂತ ನಾನು ಸುಧಾಕರ್ ಇಬ್ಬರೂ ಸರಿ, ನಮ್ಮದೊಂದು ಸಣ್ಣ ಪ್ರಯತ್ನ ಅಷ್ಟೇ, ಒಂದು ಟ್ಯಾಲೆಂಟ್ನ ಮುಂದೆ ತರೋದಕ್ಕೆ ನಾವೊಂದು ಏನು ಹೇಳ್ತಾರೆ, ಒಂದು ಸ್ಟೆಪ್ ಅಷ್ಟೇ, ಒಂದು ಸ್ಟೆಪ್ ಹಾಕಿಕೊಟ್ಟಿದ್ರಿ. ಅದನ್ನು ಪ್ರದೀಪ್ ತುಂಬ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಯಾಕಂದರೆ ನಾವು ಏನು ಅಂದ್ಕೊಂಡಿದ್ವಿ, ನಾವು ಯಾವುದರಲ್ಲೂ ಇನ್ವಾಲ್ವ್ ಆಗಲಿಲ್ಲ. ಯಾಕಂದರೆ ಪ್ರದೀಪಲ್ಲಿ ಆ ಭರವಸೆ ಇದೆ. ಸೊ ಭರವಸೆ ಇದ್ದಿದ್ದಕ್ಕೋಸ್ಕರ ನಾವು, ನೀ ಏನು ಮಾಡಬೇಕು ಅದನ್ನು ಮಾಡಪ್ಪ, ನಾವು ನಿನ್ನ ಹಿಂದೆ ಇದ್ದೀರಿ. ಸೊ ಅದೇ ರೀತಿ ಪ್ರದೀಪು ಎಲ್ಲ ಥರದ್ರಲ್ಲೂ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಈ ಟ್ರೈಲರ್ ಎಲ್ಲ ನೋಡ್ತಾ ತುಂಬ ಖುಷಿ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಎಲ್ಲ ಹೀರೋಯಿನ್ಸ್ ಮೇಯ್ನ್. ಯಾಕಂದರೆ ಪಾಪ ಒಂದು ಏನು ಹೇಳ್ತಾರೆ, ಅವ್ರ ಕೆರಿಯರ್ಗೆ ಒಂದು ಒಳ್ಳೆಯ ಪ್ರಯತ್ನ, ಮತ್ತು ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಮತ್ತು ಗೋಕುಲ್ ದಾಸ್ ಸರ್, ಡಿಸ್ಟ್ರಿಬ್ಯೂಟ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರೋದು ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ, ಹೇಗಿದ್ದೀರಾ ಎಲ್ಲ? ಸೊ ಔಟ್ ಆಫ್ ಸಿಲೆಬಸ್ ಈಗ ತಾನೇ ಟ್ರೈಲರ್ ನೋಡಿದ್ದೀರಾ. ಸೊ ಇದು ಸ್ಟೂಡೆಂಟ್ಸ್ಗಂತಲೇ ಹೇಳಿ ಮಾಡಿಸಿರೋ ಥರ ಇದೆ. ಸೊ ನಂದು ಒಂದು ಸಣ್ಣ ಪಾತ್ರ ಇದೆ, ಕೀ ರೋಲ್. ನಂದು ಕೂಡ ಇದು ಮೊದಲನೇ ಸಿನಿಮಾ. ನಾನು ಅಷ್ಟೇ ಕಂಡಿದ್ದೆ, ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನೋಡಿ, ಐ ಆಮ್ ಶೋರ್ ದಟ್ ಯು ವಿಲ್ ಆಲ್ ಲೈಕ್ ಇಟ್. ಸೊ ಯಾ, ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಐಶ್ವರ್ಯ ರೇಚಲ್ ಅಂತ. ನಾನು ನ್ಯೂ ಕಮರೇ, ಜಸ್ಟ್ ಲೈಕ್ ಪ್ರಕೃತಿ. ಆ್ಯಂಡ್ ಈ ಜರ್ನಿ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಕೋವಿಡ್ ಟೈಮಲ್ಲಿ. ಐ ಡೋಂಟ್ ನೋ ಪ್ರದೀಪ್ ಸರ್ ಜ್ಞಾಪಕ ಇದೆಯಾ ಇಲ್ವಾ ಅಂತ. ಕ್ಲಬ್ ಹೌಸ್ ಅಂತ ಒಂದು ಆ್ಯಪ್ ತುಂಬ ಟ್ರೆಂಡಿಂಗ್ ಆಗಿತ್ತು ಅವಾಗ. ಅಲ್ಲಿ ಪ್ರದೀಪ್ ಸರ್ ಜಸ್ಟ್ ಒಂದು ಮಾತು ಹೇಳಿದರು, ಇಫ್ ಎನಿ ಒನ್ ಇಸ್ ಇಂಟ್ರೆಸ್ಟೆಡ್ DM ಮಾಡಿ ನಿಮ್ಮ ಪ್ರೊಫೈಲ್ ಕಳಿಸಿ ನೋಡ್ತೀನಿ ಅಂತ. ಅಲ್ಲಿ ಫಸ್ಟ್ ನನಗೆ ಹೇಳಿದ್ದು, ಬಬ್ಲಿ ಕ್ಯಾರೆಕ್ಟರ್ ಇದೆ, ಸ್ವಲ್ಪ ಕಾಮಿಡಿನೂ ಇರುತ್ತೆ, ಸೊ ನೀನು ಮೋಸ್ಟ್ಲಿ ಸೂಟ್ ಆಗ್ತೀಯಾ, ನೋಡೋಣ ಒಂದು ಸ್ಕ್ರೀನ್ ಟೆಸ್ಟ್, ಲುಕ್ ಟೆಸ್ಟ್ ಮಾಡೋಣ ಅಂತ. ಸೊ ಆ
ಕೋವಿಡ್ ಟೈಮಿಂದ ಫೈನಲಿ ಟಿಲ್ ನೌ ವೆರಿ ಲಾಂಗ್ ಜರ್ನಿ ಬಟ್ ಬ್ಯೂಟಿಫುಲ್ ಜರ್ನಿ ಆ್ಯಂಡ್ ಥ್ಯಾಂಕ್ ಯು ಪ್ರದೀಪ್ ಸರ್ ಫಾರ್ ಸೆಲೆಕ್ಟಿಂಗ್ ಮೀ ಆ್ಯಂಡ್ ಟೇಕಿಂಗ್ ಮೀ ಫಾರ್ ದ ಮೂವಿ. ಸೊ ಅವ್ರು ಹೇಳಿದ ಥರ ಇಟ್ಸ್ ಲಿಟಲ್ ಕಾಮಿಡಿ ರೋಲ್ ನಂದು. ಆ್ಯಂಡ್ ಅಗೇನ್ ಥ್ಯಾಂಕ್ ಯು ಟು Ad6. ಥ್ಯಾಂಕ್ ಯು ಪ್ರದೀಪ್ ಸರ್. ಥ್ಯಾಂಕ್ ಯು ಎವ್ರಿವನ್. ಸೊ ದೇವರಾಜ್ ಸರ್ ಮಾತಾಡ್ತಿಲ್ಲ, ದೇವರಾಜ್ ಸರ್ ಬಗ್ಗೆ ಹೇಳ್ತೀನಿ. ಭರವಸೆ ಅದೇ ಮೇಡಮ್ ಹೇಳ್ದಂಗೆ ಮೊದಲನೇ ಹೆಜ್ಜೆಯಲ್ಲಿ ಸರ್ ಮೇಡಮ್ ಜೊತೆ ಇವರು ಪಾತ್ರನಾಗಿದ್ದರು. ಯಾಕಂದರೆ ಇವರು ಒಂದು ಕಾನ್ಫಿಡೆನ್ಸ್ ಕೊಟ್ಟು ಒಂದು ಡಿಸ್ಕಷನ್ ಆದಾಗ, ಯಾಕಂದರೆ ನಮ್ಮದು ಕಂಪನಿ ಅದು ನಮಗೆ ಡೈರೆಕ್ಟರ್ ಅಂತ ಇದ್ರು ಒಂದು ಕಂಪನಿಲಿ ಎಲ್ಲರದ್ದು ಸಲಹೆ ಕೇಳ್ತಾರೆ, ಈ ಥರ ಒಂದು ಹೆಜ್ಜೆ ತೊಗೊತಾ ಇದ್ದೀವಿ ಏನಂತ. ಅವತ್ತಿಂದ ನಾನು ಎಲ್ಲ ಕಡೆ ಕಾರ್ಡಲ್ಲಿ ಅವ್ರನ್ನ ಎನರ್ಜಿ ಅಂತಲೇ ಹಾಕೊಂಡ್ಬಂದಿದ್ದೀನಿ. ಸೊ ಶಕ್ತಿ ಅಂತ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಔಟ್ ಆಫ್ ಸಿಲೆಬಸ್. ಎಸ್ ಸರ್, ಪ್ರಶ್ನೆ ಇದ್ದರೆ ಶುರು ಮಾಡೋಣ. ಸರ್ ಏನಾದ್ರು ಆ್ಯಡ್ ಮಾಡ್ತೀರಾ? ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ಸರ್ ನಾವು ಖಂಡಿತವಾಗೂ ಪಿಕ್ಚರ್ ನೋಡಿದ್ದೀವಿ. ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ. ಅದರಿಂದ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತಲೇ ನಾನು ಹೇಳ್ಬಿಟ್ಟು ಇವ್ರಿಗೆ ಹೀರೋಗೆ ಹೇಳ್ಬಿಟ್ಟು ನಾನು ತೊಗೊಂಡೆ. ಪ್ರೊಡ್ಯೂಸರ್ ನಾನು ನೋಡಿರಲಿಲ್ಲ, ಇವತ್ತೇ ನಾನು ನೋಡ್ತಾ ಇರೋದು. ಅವ್ರಿಗೆ ಅವ್ರ ಕಂಪನಿಗೆ ತುಂಬ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಾವು ನೋಡ್ಬೇಕು ಸರ್ ಈಗ, ಯಾಕಂತಂದರೆ 2 ಸಿನಿಮಾ ಬರ್ತಾ ಇರೋದ್ರಿಂದ ಪ್ಲ್ಯಾನ್ ಅಂತೂ ಮಾಡ್ತೀನಿ. ಖಂಡಿತವಾಗೂ ಮ್ಯಾಕ್ಸಿಮಮ್ ಥಿಯೇಟರ್ಸ್ ಟ್ರೈ ಮಾಡ್ತೀನಿ ಸರ್. ಎಂಟೈರ್ ಕರ್ನಾಟಕ, ಎಂಟೈರ್ ಕರ್ನಾಟಕ ಎರಡು ದೊಡ್ಡ ಸಿನಿಮಾ ಮಧ್ಯೆ ಸರ್ ಇದು ಇಯರ್ ಎಂಡ್ ಬರುತ್ತಲ್ಲ, ಇಯರ್ ಎಂಡ್ ಬಂದಾಗ ನಿಮಗೆ 10 ಸಿನಿಮಾ ಮಾಡಿದ್ರೂ ಓಕೆ ಆಗುತ್ತೆ. ಬಟ್ ಆ ಸಿನಿಮಾ ಅದರಲ್ಲಿ ಕಂಟೆಂಟ್ ಯಾರು ಚೆನ್ನಾಗಿರುತ್ತೋ 100% ಅವ್ರದ್ದು ಓಡುತ್ತೆ ಅನ್ನೋದು ನಮ್ಗೆ ಅಭಿಪ್ರಾಯ ಇದೆ ಸರ್. ಸರ್ ಓಕೆ, ನಿಮ್ಮ ಅಭಿಪ್ರಾಯ ಓಕೆ. ಆದರೆ ಈಗ ನೋಡಿ, ಈಗಾಗಿದೆ ಪುಷ್ಪಾದೇ ನಿಮಗೆ ಗೊತ್ತಿದೆ ಏನಾಗಿದೆ ಅಂತ ಅಲ್ವಾ? ನೀವೇ ಡಿಸ್ಟ್ರಿಬ್ಯೂಷನ್, ಹೌದು ಕರೆಕ್ಟ್ ಅಲ್ವಾ ಸರ್? ಈಗಾಗಿರೋ ಸಮಸ್ಯೆಗಳು ಒಂದಷ್ಟು ನಿಮಗೂ ಗೊತ್ತಿದೆ ಏನೇನು ಆಗ್ತಿದೆ ಅಂತ. ಹಂಗಾಗಿ ಆ 2 ಸಿನಿಮಾ ಕೂಡ ದೊಡ್ಡ ನಮ್ಮ ಕನ್ನಡ ಸ್ಟಾರ್ಸ್ದೇನೆ. ಒಂದು ಉಪೇಂದ್ರ ಅವ್ರದ್ದು, ಒಂದು ಸುದೀಪ್ ಅವ್ರದ್ದು. ಹೌದು. ಸೊ ಈ ಸಿನಿಮಾ ಬಂದಾಗ ಏನಾಗುತ್ತೆ, 8 ಮಿನಿಟಲ್ಲಿ ಅವ್ರು ಒಂದು 10-15 ಥಿಯೇಟ್ರ್ ಕೊಟ್ಬಿಟ್ರೆ ಒಂದು ಒಳ್ಳೆ ಸಿನಿಮಾ ಮಾಡೋರು ಎಲ್ಲರೂ ಈ ಕಡೆಗೆ ಸಿಗಾಕೋತಾರೆ. ಅದಕ್ಕೆ ನೀವು ಪಕ್ಕ ಏನು ಮಾಡ್ಕೊಂಡಿದ್ದೀರ ಅನ್ನೋದು ಬೇಕಷ್ಟೇ. ಅಲ್ಲ, ನಮ್ಮ ಹೀರೋ ಅವ್ರು ಹೇಳ್ಬಿಟ್ಟಿದ್ದಾರೆ, ನನಗೆ ಮಲ್ಟಿಪ್ಲೆಕ್ಸ್ ತುಂಬ ಜಾಸ್ತಿ ಬೇಕು, ಆದಷ್ಟು ನನಗೆ ಸಿಂಗಲ್ ಥಿಯೇಟರ್ಸ್ ಕಡಿಮೆ ಇದ್ರೂ ನಡೀತದೆ ಅಂತ ಹೇಳಿದ್ದಾರೆ. ಕೊಡ್ತಾರೆ. ಇವಾಗ ಇರೋದೇ ಅದು 2 ಸಿನಿಮಾ. ಇನ್ನು ಅಲ್ಲ, 2 ವಾರಕ್ಕೆಲ್ಲ ಸಿನಿಮಾ ತೆಗಿತಾ ಇರ್ತಾರೆ. ಈಗ ಮಲ್ಟಿಪ್ಲೆಕ್ಸು ಕೊಡ್ತಾರೆ ಅವ್ರಿಗೆ. 100% ನಮಗೂ ಮಲ್ಟಿಪ್ಲೆಕ್ಸ್ ಸಿಗುತ್ತೆ ಎಲ್ಲ ಕಡೆ. ನಾವು ತುಮಕೂರು, ದಾವಣಗೆರೆ, ಬ್ಯಾಂಗ್ಳೂರು ಎಲ್ಲ ಓಪನ್ ಮಾಡ್ತೀವಿ. ಅವ್ರು ಎಲ್ಲೆಲ್ಲಿ ಹೇಳಿದಾರೋ ಅಲ್ಲೆಲ್ಲ ಓಪನ್ ಮಾಡಿಸ್ತೀನಿ ನಾನು. ಪ್ರದೀಪ್ ಇಲ್ಲಿ ಎಸ್ ಸರ್, ಕೇಳ್ತಾ ಇದೆ. ಹಾಂ ಸರ್. ಇದು ಯಾವ ಸಿನಿಮಾ ಇನ್ಸ್ಪಿರೇಷನ್ ನಿಮಗೆ ಇದು ಮಾಡೋದಕ್ಕೆ? ಸರ್ ಇನ್ಸ್ಪಿರೇಷನ್ ರಿಯಲ್ ಸ್ಟೋರಿ ಅಂತ ಹೇಳ್ಬೋದು. ಅಲ್ಲಲ್ಲ, ಯಾವ ಮೂವಿ ಇನ್ಸ್ಪಿರೇಷನ್ ಅಂತ? ಮೂವಿ ಒಂದೇ ಹೇಳೋದು ಕಷ್ಟ ಆಗುತ್ತೆ ಯಾಕಂದ್ರೆ ಮಲಯಾಳಮಲ್ಲಿ ಆಲ್ರೆಡಿ ಸೇಮ್ ಟೈಟಲ್ ಇರೋದು ಬಂದಿದೆ. ಸೇಮ್ ಟೈಟಲ್ ಹೌದು. ಮತ್ತೆ ಟ್ರೈಲರ್ ನೋಡಿದ್ರೆ ಸ್ವಲ್ಪ ರಿಲೇಟ್ ಆಗುತ್ತೆ ಸ್ಟೋರಿಗೆ. ಅದು ಮಲಯಾಳಂ ಔಟ್ ಆಫ್ ಸಿಲೆಬಸ್ ನಾನು ನೋಡಿಲ್ಲ. ಅದು ಅವ್ರದ್ದು ಮುಂಚೆ ಟೈಟಲ್ ಬರಲಿಲ್ಲ, ನಾನು ಗೂಗಲಲ್ಲಿ ಹಾಕಿದಾಗ ಬರ್ತಾ ಇರಲಿಲ್ಲ. ಅವ್ರೇನು ಮಾಡಿದ್ದಾರೆ, ಕೋವಿಡ್ ಆದಮೇಲೆ ಡಬ್ಬಿಂಗ್ ಮಾಡಿದ್ದಾರೆ ಕನ್ನಡಕ್ಕೆ. ಆ ಡಬ್ಬಿಂಗ್ ಮಾಡಿದ್ಮೇಲೆ ಅದು ಕ್ರಿಟಿಕ್ಸ್ ಎಲ್ಲ ಜಾಸ್ತಿಯಾಗಿ ಇವಾಗ ಗೂಗಲ್ ಸರ್ಚಲ್ಲಿ ಬರ್ತಾ ಇದೆ. ಯಾಕಂದ್ರೆ ನಾವು ಟೈಟಲ್ ಇಟ್ಟಾಗ ಫಸ್ಟ್ ಸರ್ಚ್ ಮಾಡಿದಾಗ ಅವತ್ತಿಗೆ ಅದು ರಿಫ್ಲೆಕ್ಟ್ ಆಗ್ತಾ ಇರಲಿಲ್ಲ ಸರ್ಚ್ ಇಂಜಿನಲ್ಲಿ. ಇವಾಗ ಅದು ಡಬ್ಬಿಂಗ್ ಆದ್ದರಿಂದ ಎಲ್ಲ ಲ್ಯಾಂಗ್ವೇಜಲ್ಲೂ ಅದನ್ನು ಹಿಟ್ ಆಗಿದೆ ಅನ್ಸುತ್ತೆ ಮೋಸ್ಟ್ಲಿ. ಅದಕ್ಕೆ ಎಲ್ಲ ಕಡೆ ಡಬ್ ಆಗಿದೆ. ಇವಾಗ ಅದು ಮೇಲ್ ಬಂದಿದೆ. ಅದು ನಾನು ಚೇಂಬರಲ್ಲಿ ಕೇಳಿದೆ, ಇದು ಪರವಾಗಿಲ್ಲ, ಇಲ್ಲ ನೀನು ಕನ್ನಡ ಸಿನಿಮಾ ಮಾಡೋ, ಅದೇನು ತೊಂದರೆ ಇಲ್ಲ, ರಿಜಿಸ್ಟರ್ ಆಗಿದೆ, ಯು ಕ್ಯಾನ್ ಗೋ ಹೆಡ್ ಅಂತ ಹೇಳಿದ್ರು, ಮಾಡಿದ್ದೆ. ಓಕೆ, ಈ ಸಿನಿಮಾ ಮೂಲಕ ನೀವು ಯೂತ್ಸಿಗೆ ಏನು ಹೇಳಕ್ಕೆ ಹೊರಟಿದ್ದೀರಾ? ಸರ್ ಮೇನ್ಲಿ ಎಲ್ಲ ಸಿನಿಮಲ್ಲೂ ಒಂದು ಹ್ಯಾಪಿ ಎಂಡಿಂಗ್ ನೋಡಿರ್ತೀರಾ, ಇಲ್ಲ ಒಂದು ಸ್ಯಾಡ್ ಎಂಡಿಂಗ್ ನೋಡಿರ್ತೀರಾ. ಈ ಸಿನಿಮಾಲ್ ಅದೆರಡು ಬಿಟ್ಟು ಬೇರೆ ಇರುತ್ತೆ. ಸೊ ಏನಾಗ್ತಿದೆ ಅಂದರೆ ಸರ್, ನನಗೊಂದು ಕಾಣಿಸೋ ಮೇನ್ ಕಾಮನ್ ಪ್ರಾಬ್ಲಮ್ಗಳು, ಜಾಬ್ ಬಗ್ಗೆ ನಾನು ಒಂದು 5 ಅವರ್ ಮಾತಾಡ್ತೀನಿ, ಯಾಕಂದರೆ ಅದು ಇಲ್ಲಿ ರಿಲೆವೆಂಟ್ ಇಲ್ಲ, ಅದನ್ನು ಹೇಳಲ್ಲ. ಮೇನ್ ಪ್ರಾಬ್ಲಮ್ ರಿಲೇಷನ್ಶಿಪ್ ಪ್ರಾಬ್ಲಮ್ಸು, ಟ್ರಸ್ಟ್ ಇಶ್ಯೂಸ್. ಒಂದು ದೊಡ್ಡ ಸ್ಟೇಟ್ಮೆಂಟ್ ಇದೆ, ಯು ಕ್ಯಾನ್ ಟಚ್ ಮೀ ಬಟ್ ನಾಟ್ ಮೈ ಫೋನ್ ಅಂತ ಹೇಳ್ತಾರೆ. ನನ್ನನ್ನು ಬೇಕಾದ್ರೆ ಮುಟ್ಟು, ನನ್ನ ಫೋನ್ ಮುಟ್ಬೇಡ ಅಂತ. ಇದೊಂದು ತುಂಬ ಸ್ಟ್ರಾಂಗ್. ನೀವೇ ನೋಡ್ತಾ ಇದ್ದೀರಾ, ದಿನನಿತ್ಯ ಡೈವರ್ಸ್ಗಳು, ಈಗೋ ಇಶ್ಯೂಸ್ಗಳು, ಇದೆರಡು ಮೇನ್ ಕೋರ್ ಎಲಿಮೆಂಟ್ ಆಫ್ ದ ಸ್ಕ್ರೀನ್ ಪ್ಲೇ. ಅದನ್ನು ತಲೆಯಲ್ಲಿಟ್ಕೊಂಡು ಕತೆ ಹೆಂಗೆ ಬ್ಲೆಂಡ್ ಆಗಬೇಕು, ಅದೇ ನಾವು ಆನ್ಲೈನಲ್ಲಿ ಹೇಳ್ಬೇಕಂದ್ರೆ ಅ ಬಾಯ್ ಮೀಟ್ಸ್ ಎ ಗರ್ಲ್ ವರ್ಸಸ್ ಅ ಮ್ಯಾನ್ ಮೀಟ್ಸ್ ಎ ವುಮೆನ್. ಎಷ್ಟು ನಮಗೆ ಸ್ಟೂಡೆಂಟ್ಸ್ ನೋಡಿದ್ರೆ ನಾವು ಜನರಲಿ ನನಗಿರೋ ಎಕ್ಸ್ಪೀರಿಯನ್ಸಲ್ಲಿ ಇವನು ಯಾವ ಇಯರ್ ಅಂತ ಹೇಳ್ತೀನಿ, ನಮಗೆ ಅವ್ರ ಬಾಡಿ ಲ್ಯಾಂಗ್ವೇಜಲ್ಲೇ ಗೊತ್ತಾಗುತ್ತೆ. ಫಸ್ಟ್ ಇಯರ್ ಬರ್ತಾ ಕಮಿನ್ ಸರ್ ಅಂತಾರೆ, ಸೆಕೆಂಡ್ ಇಯರ್ ಕಮಿನ್ ಸರ್ ಅಂತಾರೆ, ನಮ್ಗೆ ಗೊತ್ತಾಗ್ಬಿಡ್ತೀನಿ ಫೈನಲ್ ಇಯರ್ ಇವ್ನು ದುರಾಕಾರ ಬಂದ್ಬಿಟ್ಟಿದೆ ಅಂತ.
ನಾವು ಜನರಲ್ ಎಲ್ಲಾದರೂ ಸೆಮಿನಾರ್ಗೆ ಹೋದಾಗ ಕೇಳ್ತೀವಿ ಫಸ್ಟ್ ಇಯರ್ ಅವ್ರು ಎಷ್ಟಿದ್ದಾರೆ ಅಂತ, ಅಲ್ಲಿ ನಾನು ಬೇರೆ ಥರ ಪ್ಲ್ಯಾನ್ ಮಾಡ್ಕೊತೀನಿ. ಅದು ಹೋಗ್ತಾ ಇನ್ನು ನೀವು PUC ಹೋಗಿ, PUC ಹೋದರೆ ತುಂಬ ಲವ್ಲಿ ಸ್ಟೂಡೆಂಟ್ಸು. ನೀವು ಫಾರ್ ಎಕ್ಸಾಂಪಲ್ PUC ಸ್ಟೂಡೆಂಟ್ಸ್ ಜಾಸ್ತಿ ಅಡ್ರೆಸ್ ಮಾಡೋರು ಪ್ರದೀಪ್ ಈಶ್ವರ್ ಸರ್ದು ಸ್ಪೀಚಸ್ ನೋಡಿರ್ತೀರ, ಅವರು ಜಾಸ್ತಿ PUC ಸ್ಟೂಡೆಂಟ್ಸು. ಆ ಲೈವ್ಲಿನೆಸ್ ನೋಡಿ ಆಡಿಯನ್ಸ್ದು. ಅದೇ ಫಸ್ಟ್ ಇಯರ್ ಡಿಗ್ರಿ ಸೆಕೆಂಡ್ ಇಯರ್ ಡಿಗ್ರಿ ಹೋಗೋಷ್ಟಲ್ಲಿ ಅವರೇ ಹೀರೋಗಳಾಗ್ಬಿಟ್ಟಿರ್ತಾರೆ, ಫೈನಲ್ ಇಯರ್ ವರ್ಷ ಅವ್ರ ಫಾದರ್ಗಳಾಗ್ಬಿಟ್ಟಿರ್ತಾರೆ. ಬಟ್ ಏನು ಬಿಡ್ತಾರೆ ಅಂದರೆ ಆ ಮೆಚೂರ್ ಎಲಿಮೆಂಟ್ ಬಿಡ್ತಾರೆ. ಏನಂದರೆ ನಾನು ನನ್ನ ಈಗೋಗಳು ಮತ್ತು ಟ್ರಸ್ಟ್ ಇಶ್ಯೂಸ್ಗಳು. ಈಗ ಸರ್ ಎಕ್ಸಾಂಪಲ್ ಮೊನ್ನೆ ನಾನು ಇದು ನಮ್ಮ ತಂದೆ ಹತ್ರ ತುಂಬ ಮಾತಾಡ್ತೀನಿ. 90% ಆಸ್ತಿ ನಮ್ಮ ಅಮ್ಮನ ಹೆಸರು ಮಾಡಿದ್ದಾರೆ. ಈ ಕಾಲದಲ್ಲಿ ಒಂದು ಸೈಟ್ ಬೇಡ ನಮ್ಮ ಹೆಸರಲ್ಲಿರಲಿ, ನಮ್ಮ ಮಕ್ಕಳ ಈ ಥರ ಒಂದು ಮೈಂಡ್ ಸೆಟ್ಟಿಗೆ ಬಂದಿದ್ದೀವಿ. ಮದುವೆ ಆಗ್ತಾರೆ, ಚೆನ್ನಾಗೇ ಇರ್ತಾರೆ, ಆದರೂ ಆ ಒಳಗಡೆ ಅಕ್ಸೆಪ್ಟೆನ್ಸ್ ಇಲ್ಲ. ಏನೇನು ಚೇಂಜಸ್ ಆಗಿದೆ, ಮೇಜರ್ಲಿ ಏನಾಗಿದೆ, ತುಂಬ ದೊಡ್ಡ ವಿಷಯ ಹೇಳಿದ್ದಾರೆ ಅಚ್ಯುತ್ ಸರ್, ತುಂಬ ಹ್ಯೂಮರಸ್ ಆಗಿ ಹೇಳ್ಸಿದ್ದೀನಿ ನಾನು. ಅವರು ಎಷ್ಟೊಂದು ಡೈಲಾಗ್ ಹೇಳ್ಬೇಕಾದ್ರೆ ಹೇಳ್ತಾ ಇದ್ರು, ಬೇಕನೋ ಇದು ಇಷ್ಟೊಂದು ಬೆಂಕಿ ಹಚ್ಬೇಕಾ ಅಂತ. ಸರ್ ರಿಯಾಲಿಟಿ ಸರ್, ಯಾಕಂದ್ರೆ ನಾನೆಲ್ಲ ಅವ್ರ ಡೈಲಾಗಲ್ಲೂ ರೆಫರೆನ್ಸ್ ಕೊಟ್ಟು ಹೇಳಿದ್ದಾರೆ ಸಿನಿಮಾದಲ್ಲಿ, ಈ ಥರ ಒಂದು ಸರ್ವೆ ಪ್ರಕಾರ ಈ ರೆಫರೆನ್ಸ್ ಪ್ರಕಾರ ಅಂತ. ಅವಾಗ ಅವ್ರು ಕನ್ವಿನ್ಸ್ ಆದರು. ಸೊ ಅದೆಲ್ಲ ಸ್ವಲ್ಪ ಒಂದು ಕನ್ನಡಿ ತೋರಿಸೋ ಒಂದು ಪ್ರಯತ್ನ ಮಾಡಿದ್ದೀನಿ. ಬಟ್ 80% ಎಂಟರ್ಟೈನ್ಮೆಂಟೇ ಸರ್. ಅನ್ನೋಯಿಂಗ್ಲಿ ನಿಮ್ಗೇನೋ ಗೊತ್ತಾಗುತ್ತೆ. ಗಾಡಿ ದಿನ ಓಡಿಸ್ತೀವಲ್ಲ, ಬಿದ್ದಾಗ ಪಾಠ ಕಲಿತೀವಲ್ಲ, ಆ ಥರ ಒಂದು 2 ಸೀನ್ ಇಟ್ಟಿದ್ದೀನಿ ಅಷ್ಟೇ. ಬಟ್ ಹೋಗಿ ಗಾಡಿ ಮಜಾ, ಫುಲ್ಲು ಸಿನಿಮಾ ಮಜದಲ್ಲೇ ಹೋಗಿದೆ. ಇಲ್ಲ ಸರ್, ಈ ಸಿನಿಮಾ ಮೂಲಕ ಮಾಡ್ಕೊಂತಾರೆ ಅನ್ಸುತ್ತೆ ಜಗದೀಶ್ ಸರ್. ಈ ಸಿನಿಮಾ ಮೂಲಕ ಮಾಡ್ಕೊಂತಾರೆ. ಪಿತ್ರಾರ್ಜಿತ ಇಲ್ಲ ಸರ್, ತಂದೆದಿದೆ, ಅದವ್ರು ಸ್ವಯರ್ಜಿತ. ಅವ್ರು ನಿಮಗೂ ಕೊಟ್ಬಿಡ್ಬೋದು ಇಷ್ಟ ಆದರೆ, ನಮ್ಗೇನು ಕ್ಲೇಮ್ ಇರಲ್ಲ. ಸೊ ನನ್ನ ಹೆಸರು ಏನಿಲ್ಲ ಸರ್. ಪ್ರದೀಪ್ ಸರ್, ಇವರ ಬೆಸ್ಟ್ ಮೋಟಿವೇಶನಲ್ ಸ್ಪೀಕರ್ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹಾಂ ಸರ್. ನಿಮ್ಮ ಥ್ರೂಔಟ್ ದ ಜರ್ನಿಯಲ್ಲಾದಂಥ ಒಂದಷ್ಟು ಒಳ್ಳೊಳ್ಳೆ ಅನುಭವಗಳನ್ನ ಸಿನಿಮಾಕರಿಸುವಂಥ ಒಂದು ಪ್ರಯತ್ನ ಮಾಡಿರ್ತೀರಾ. ಬಟ್ ಈ ಥರದ್ದು ಒಂದು ಒಳ್ಳೆ ಪ್ರಯತ್ನ ಮಾಡಿದಾಗ ಯೋಗರಾಜ್ ಭಟ್ರು ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ನೀವೆಲ್ಲ ಹೊಸ ಪ್ರತಿಭೆಗಳಿದ್ರು ಕೂಡ ಅಂತ ಅದ್ಭುತ ಕಲಾವಿದರು ಕೂಡ ಇದ್ದಾರೆ ನಿಮ್ಮ ಸಿನಿಮಾದಲ್ಲಿ. ಸೊ ಒಂದೊಳ್ಳೆ ಕಾಸ್ ಇಟ್ಕೊಂಡು ಮಾಡ್ತಿದ್ದೀರಾ, ಕಷ್ಟಪಟ್ಟು ಮಾಡಿದ್ದೀರಾ ಇಷ್ಟು ವರ್ಷಗಳಿಂದ. ಒಂದು ಒಳ್ಳೆ ಟೈಮ್ ನೋಡ್ಕೊಂಡು ಬಿಡ್ಬೋದಿತ್ತಲ್ಲ ಅಂತ. ಅಗೇನ್ ಒಂದೆರಡು ದೊಡ್ಡ ಸ್ಟಾರ್ ಸಿನಿಮಾಗಳು ಬರ್ತಿದ್ದಾಗ ಮಿಡ್ಲಲ್ಲಿ ಬಂದು ಇಟ್ಸ್ ರಾಂಗ್ ಟೈಮ್ ರಿಲೀಸ್ ಅಂತ ನಿಮ್ಗೆ ಅನಿಸ್ತಿಲ್ವಾ ಅಂತ. ಸರ್ ಇದು ಚರ್ಚೆ ಆಯಿತು, ಸರ್ ಇದೇ ಪ್ರಶ್ನೆ ಕೇಳಿದ್ರು. ಅವಾಗ ನಾವು ಒಂದು ಚರ್ಚೆ ಮಾಡಿದ್ವಿ ಸರ್. ಕಂಟೆಂಟು ಎಲ್ಲರೂ ನೋಡಿದ್ವಿ ಸರ್, ನಾವು ಡಿಸಿಷನ್ ಮೇಕರ್ಸ್ ಎಲ್ಲ ಒಂದ್ಸಲಿ ಕಂಟೆಂಟ್ ನೋಡಿದ್ವಿ. ನೋಡಿದಾಗ ಸರ್ ನಮ್ಮದು ನಾವು ಟಿಕೆಟ್ ಸೇಲ್ ಮಾಡೋಕ್ಕೆ ಶುರು ಮಾಡಾಲೆ 3 ವೀಕ್ಸ್ ಆಯ್ತು. ಇವಾಗ ನೀವು ಬುಕ್ ಮೈ ಶೋಲ್ಲಿ ಹೋಗಿ ನಮ್ಮ ಸಿನಿಮಾ ಟಿಕೆಟ್ ತೊಗೊಬೋದು. ಥಿಯೇಟರ್ ಗೊತ್ತಿಲ್ಲ, ಡೇಟ್ ಗೊತ್ತಿಲ್ಲ, ನಾವು ಡೇಟ್ ಇವತ್ತು ಹೇಳ್ತಾರದು. ಡೇಟೇ ಇಲ್ದಂಗೆ ನೀವು ಟಿಕೆಟ್ ತೊಗೊಬೋದು ಬುಕ್ ಮೈ ಶೋ ಅಲ್ಲಿ. ಈ ಥರ ಮಾಡಿ ನಾವು ಆಲ್ಮೋಸ್ಟ್ 5 ಲಕ್ಷ ಟಿಕೆಟ್ಗೆ ಡೆಪಾಸಿಟ್ ಕೊಟ್ಟಿದ್ದೀವಿ. ಸಾರಿ 5,000 ಟಿಕೆಟ್ಸ್, 5 ಲಕ್ಷ ರೂಪಾಯಿ 5,000 ಟಿಕೆಟ್ಸ್ಗೆ ಡೆಪಾಸಿಟ್ ಕೊಟ್ಟು ಅಲ್ಲಿ 80% ಆಲ್ಮೋಸ್ಟ್ ಫಿಲ್ಲಿಂಗ್ ಆಗ್ತಾಯಿದೆ. ಈಗ ನಮ್ಮ ಇರೋ ಸ್ಟೂಡೆಂಟ್ಸ್ 10,000 ಜನ ಭಾಗಿಯಾರೋರೆಲ್ಲ ತೊಗೊಂಡಿರೋದು ಈ ಥರ. ಅದು ಸ್ಕ್ಯಾನರ್ ಕೋಡ್ ಹಾಕಿ ನಾವು ಒಂದು ಚಿಕ್ಕ ಮಾರ್ಕೆಟಿಂಗ್ ಮಾಡಿದ್ವಿ, ಪಬ್ಲಿಕ್ಕು ತೊಗೊಂಡಿದ್ದಾರೆ. ಸೊ ಆಮೇಲೆ ನನಗೇನಾಯಿತು, ಓಕೆ ಯಾವುದೋ ಊರಿಂದ ತೊಗೊಂಬಿಟ್ರೆ ಪ್ರಾಬ್ಲಮ್ಮು, ಸೊ ನಾವು ಮಾಸ್ ಮಾರ್ಕೆಟಿಂಗ್ ಮಾಡೋದು ಬೇಡ, ಯಾರ್ಯಾರು ಕೇಳ್ತಾರೆ ಅವ್ರಿಗೆ ಮಾತ್ರ ಬಾರ್ಕೋಡ್ ಕಳ್ಸೋಣ ಅಂತ. ಸೊ ನನಗೆ 5,000 ಜನ ಆಲ್ರೆಡಿ ರೆಡಿ ಇದ್ದಾರೆ. ಇನ್ನೂ 2 ವಾರ ಇದೆ ಸರ್ ಸಿನಿಮಾಗೆ. 10,000 ಜನ ರೆಡಿ ಮಾಡ್ತೀನಿ ಫಸ್ಟ್ ವೀಕಿಗೆ. ಯಾವ ಕಾನ್ಫಿಡೆನ್ಸಲ್ಲಿ ಮಾಡ್ತೀನಿ ಅಂದರೆ, ಸರ್ ನನ್ನ ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ನಾನು ಬೋಲ್ಡಾಗಿ ಬಂದು ನೋಡಿ ಅಂತ ಹೇಳ್ಬೋದು. ಇಲ್ಲ ನಾಳೆ ಮತ್ತೆ ಬೈತಾರೆ, ಟ್ರಾಲ್ ಮಾಡ್ತಾರೆ. ಯಾಕಂದರೆ ನಾನು 2012 ಸ್ವಲ್ಪ ಈ ಮೀಮರ್ಸು ಟ್ರಾಲರ್ಸ್ ಎಲ್ಲ ಫ್ರೆಂಡ್ಸ್ ಇದ್ರು, ಬಿಡ್ತಾರಲ್ಲ ಆಯಿತಾ. ಯಾವ ಥರ ಯೋಚನೆ ಮಾಡ್ತಾರೆ ಅವ್ರ ದೃಷ್ಟಿಕೋನ ಏನು ಗೊತ್ತು ನನಗೆ. ಸೊ ಇವಾಗ ನಾನು ಹೇಳಿದ್ರೆ ಸರ್ 10 ರೂಪಾಯಿ ಇಸ್ಕೊಂಡ್ರು ಪ್ರಾಬ್ಲಮ್ಮೇ ಸರ್. ಬೇಕಾದ್ರೆ ಒಂದು 50 ಲಕ್ಷ ಇಸ್ಕೊಂಡು ಒಂದ್ಸಲಿ ಬೈಸ್ಕೊಂಡು 10 ರೂಪಾಯಿ ಇಸ್ಕೊಂಡು ಒಂದು ಡಬಲ್ ಬೈತು ನಾವು. ಅದಕ್ಕೆ ಈ ಕಮಿಟ್ಮೆಂಟ್ ನಾನು ತೊಗೊತಾ ಇದ್ದೀನಿ ಅಂದರೆ ಅಷ್ಟೇ ಕಾನ್ಫಿಡೆಂಟ್ ಹೆಂಗೆ ಅಂದರೆ ಸರ್, ಸೇಮ್ MBAಲಿ ಒಂದು ಪ್ರಾಡಕ್ಟ್ ರಿಲೀಸ್ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತೀವಿ, ಒಂದು ಕಡೆ ಇಡ್ತೀವಿ, ಒಂದು ಜನಕ್ಕೆ ತೋರಿಸ್ತೀವಿ, ಅದ್ರಲ್ಲಿ ಅವ್ರೇನು, ಅವ್ರ ಏಜ್ ಗ್ರೂಪ್ ಏನು, ಅವ್ನ ಬ್ಯಾಕ್ಗ್ರೌಂಡ್ ಏನು, ಯಾರಿಗೆ ಇಷ್ಟ ಆಗ್ತಿದೆ, ನಮ್ಮ ಟಾರ್ಗೆಟ್ ಮಾರ್ಕೆಟ್ ಏನು, ಹೆಂಗೆ ಪಬ್ಲಿಸಿಟಿ ಮಾಡಬೇಕು, ಈ ಥರ ಪ್ಲಾನ್ ಮಾಡ್ಕೊಂಬಂದಾಗ ನಮಗೆ ಗೊತ್ತಾಗಿದ್ದು ಒಂದು, ಓಕೆ ನನಗೊಂದು 10,000 to 15,000 ಸೇಫ್ ಆಡಿಯನ್ಸ್ ಇದ್ದಾರೆ ಸರ್. ಇದು ವೆರಿ ಬಿಗ್ ನಂಬರ್ ಸರ್. ಮದುವೆ ಮಾಡಿ ಮನೆಗೆ ಹೋಗಿ ಕಾರ್ಡ್ ಕೊಟ್ಟು ಗಿಫ್ಟ್ ಕೊಟ್ಟು ಸೀರೆ ಕೊಟ್ಟು ಬಂದರೆ ಒಬ್ಬರು ಬರ್ತಾರೆ ಮದುವೆ ಈ ಕಾಲದಲ್ಲಿ. ಯಾರು ಹೋಗ್ತಾರೆ ಅಷ್ಟು ಜನ ಮದುವೆಗೆ ಅಂತ. ಸೊ ನಾನು ಅದರಲ್ಲಿ ಟಿಕೆಟ್ ತೊಗೊತಾ ಇದ್ದಾರೆ ಅನ್ನೋದು ಅಫ್ಕೋರ್ಸ್ ಇದು ಎಂಟರ್ಟೈನ್ಮೆಂಟು ಬರ್ತಾ ಇದ್ದಾರೆ. ಸೊ ಆ ಕಾನ್ಫಿಡೆನ್ಸ್ ಮೇಲೆ ಬಿಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ 3rd ಇಂದ ನನಗೆ ರಿಯಲ್ ಪಬ್ಲಿಕ್ ಸ್ಟಾರ್ಟ್ ಆಗೋದು ಅಂತ ಒಳಗಡೆ ಕ್ಯಾಲ್ಕುಲೇಷನ್ ಇರೋದು. ಬೇಗ ರೀಚ್ ಆದರೆ ಪ್ರಾಡಕ್ಟು ವೆಲ್ ನೈಸ್. ಯಾಕಂದರೆ ಏನಾಗಿದೆ ಸರ್, ಒಂದು ನಾವು ಅಬ್ಸರ್ವ್ ಮಾಡ್ತಾನೆ ಬರ್ತಾ ಇದ್ವಿ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ನಾನು ದೇವರಾಜ್ ಸರ್ ಏನು ಈ ಸಿನಿಮಾ ಸೂಪರ್ ಆಗಿದೆ ಅಂತೆ, ಏನು ಅವ್ನು ಅಳ್ತಾವ್ ನೋಡು ಹೋಗಿ ನೋಡ್ರೆ ಏನೇ ಕೇಳಿದ್ನಪ್ಪ ಅವನು ಅನ್ಕೊಂಡು ನಮಗೂ ಅನುಭವ ಆಗಿದೆ. ಏನು ಗಿಮಿಕ್ಕು ಇಷ್ಟೊಂದು ಮಾಡ್ತಾ ಇರ್ಬೇಕಾದ್ರೆ ರಿಯಾಲಿಟಿ ಗೆಲ್ಲಿದೆ ಸರ್. ನೀವು ನಂಬಲ್ಲ, ನಾನು ಆ್ಯಕ್ಚುಲಿ ತುಂಬ ಹೆಸರು, ತುಂಬ ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ. AD6 ನೀವು ಎಲ್ಲೇ ಕೇಳಿದ್ರು ನೀವು ಮೀಡಿಯಾದಲ್ಲಿ ಹೇಳ್ತಾರೆ. ಅವ್ರ ಹೆಸರು ಹಾಳಾಗಬಾರ್ದು ಅಂತಲೇ ನಾವು ಕ್ಲೋಸ್ ಗ್ರೂಪ್ ಶೋ ಮಾಡಿದ್ದು. ಬೇಡ ಸರ್ OTTಗೆ ಕೊಟ್ಬಿಡೋಣ ಡೈರೆಕ್ಟಾಗಿ, ಅವ್ರ ಹೆಸರಿಗೆ ಏನು ಇದ್ಬಾರ್ದು, ಇನ್ನೇನಪ್ಪ ಇಂಥ ಪಿಕ್ಚರ್ ಮಾಡಿದ್ದು. ಆ ಕ್ಲೋಸ್ ಗ್ರೂಪ್ ಶೋಲ್ಲಿ ನಮಗೆ 80% ಯಾವಾಗ ಪಾಸಿಟಿವ್ ರಿವ್ಯೂ ಬಂತು ಅವಾಗ ಥಿಯೇಟರ್ ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಸ್ಟೆಪ್ ಬೈ ಸ್ಟೆಪ್ ಡೇ 1ಇಂದ ನಾವು ಫಸ್ಟು ಅಚ್ಯುತ್ ಸರ್ ಬಿಟ್ಟು ನಾನು ಆಲ್ಮೋಸ್ಟ್ 1 ವರ್ಷ ಆಯಿತು. ಅವಾಗ ನಾನು ಹಿಂಗೆ ಡಿಸ್ಕಸ್ ಮಾಡಿದಾಗ ಹೇಳಿದೆ, ನೋಡಿ ಸರ್ ಇದು ವರ್ಕ್ ಆಗುತ್ತೆ ಅಂತ. ಪ್ರದೀಪ್ ನಾವು ಎತ್ತವ್ರಿಗೆ ಹೆಗಣಾನು ಮುದ್ದು, ನಾನು ದೇವರಾಜ್ ಸರ್ ಮಾತಾಡಿದ್ದು, ಹ್ಞೂ ಸರ್ ನಮ್ಮ ಹೆಗಣ ನೋಡಿ ಅಂತ ಒಂದು ಕ್ಯಾರೆಕ್ಟರ್ ಗ್ಲಿಮ್ಸ್ ಬಿಟ್ಟೆ.
ನಾನು ಎಷ್ಟೇ ವ್ಯೂ ಹೇಳಿದ್ನೋ ಅದಕ್ಕೊಂದು 60% ರೀಚ್ ಮಾಡಿದೆ. ಅವಾಗ ಅವ್ರಿಗೆ ಕಾನ್ಫಿಡೆನ್ಸ್ ಬಂತು, ಏನೋ ಒಂದು ಸೆನ್ಸ್ ಇದೆ ನನಗೆ ಯೂತ್ಸ್ ಹೆಂಗೆ ನೋಡ್ತಾರೆ ಅಂತ. ಓಕೆ, ನೆಕ್ಸ್ಟ್ ಸ್ಟೆಪ್ ತೊಗೊಳ್ಳೋಣ. ಆಮೇಲೆ ಬೆಟರ್ ಆಡಾದ್ರು, ಅಚ್ಯುತ್ ಸರ್ ಆಡಾದ್ರು, ಸಿನಿಮಾ ದೊಡ್ಡದಾಗ್ತಾ ಹೋಯ್ತು, ಸ್ಕೇಲ್ ದೊಡ್ಡದಾಗ್ತಾ ಹೋಗ್ತು. ಸೊ ಹಿಂಗೆ ಸಿನಿಮಾ ಇವತ್ತು ಇಲ್ಲಿ ಬಂದು ನಿಂತಿದೆ ಸರ್. ಪ್ರದೀಪ್ ಸರ್, ಎಸ್ ಸರ್. ಈ ಕಡೆ ಸರ್, ಈಗ ಪ್ಯಾನ್ ಇಂಡಿಯಾ ರೇಸ್ ಇರುವಂಥ ಸಿನಿಮಾಗಳ ಮಧ್ಯೆ ಈ ಥರ ಒಂದು ಕಮರ್ಷಿಯಲ್ ಲವ್ ಸ್ಟೋರಿ ಸಿನಿಮಾಗಳು ಕಮ್ಮಿ ಆಗ್ತಾ ಇರ್ತೀರಾ. ಅದರಲ್ಲೂ ಲವ್ ಸ್ಟೋರಿ ಅಂತ ಬಂದರೆ ತೀರಾ ಭಿನ್ನವಾಗಿ ಯೋಚನೆ ಮಾಡೋಂಥ ಸಿನಿಮಾ ಗೆಲ್ತಾ ಇರೋದು. ಒಂದು ಲವ್ ಟುಡೇ ಅಥವಾ ಬೇಬಿ ಅಂತ ಸಿನಿಮಾಗಳು, ಹೆಣ್ಮಕ್ಳಿಗೆ ಭಯ ಅನ್ನೋ ಥರ ಈ ಥರದ್ದಿದೆ. ಇಲ್ಲೂ ಗುಡ್ ಪಾಸ್ಟ್ ಬ್ಯಾಡ್ ಪಾಸ್ಟ್ ಅಂತಂದು ಹಾಕಿದ್ರೆ, ಸೊ ಇಲ್ಲಿ ಯಾವ ಮಟ್ಟಿಗಿನ ಪ್ರೀತಿಯನ್ನು ನೀವು ಪ್ರಯೋಗ ಮಾಡಿದ್ರಿ ಈ ಸಿನಿಮಾದಲ್ಲಿ ಅಂತ? ಸರ್, ಪ್ರೀತಿ ಪ್ರಯೋಗ ಅಂದರೆ ಎಲ್ಲರಿಗೂ ಒಂದು ಪಾಸ್ಟ್ ಇರುತ್ತೆ ಸರ್. ಅದನ್ನು ನಾವು ಗುಡ್ ಅನ್ಕೊಂತೀವೋ ಬ್ಯಾಡ್ ಅನ್ಕೊಂತೀವೋ ನಮ್ಮ ಕೈಲಿರೋದು. ಅದು ಲವ್ ಅನ್ನೇ ಇರಬೇಕಂತಲ್ಲ, ಪ್ರೊಫೆಷನಲ್ ಲೈಫು ಇರ್ಬೋದು, ಯಾವುದೋ ನಮ್ಮ ಪರಿಚಯ ಇರೋ ಡೆತ್ಸ್ ಆಗ್ಬೋದು, ಕೆಲವು ಸಲ ಗ್ರ್ಯಾಜುಯೇಷನಲ್ಲಿ ಫೇಲ್ ಆಗೋದಿರ್ಬೋದು, ಎನಿಥಿಂಗ್. ಪಾಸ್ಟ್ ಇಸ್ ಎ ಪಾಸ್ಟ್, ಲವ್ ಅಂತಾನೆ ಅಲ್ಲ. ಬಟ್ ಹೌದು, ನಮ್ಮ ಸಿನಿಮಾಲಿ ಹೇಳಿರೋದು ಲವ್ ಬಗ್ಗೆ. ನಾನು ಅವಾಗಲೇ ಹೇಳ್ದಂಗೆ ಸರ್, ಈಗೇನಾಗಿದೆ ಅಂದರೆ ಈ ಜೆನ್ ಝಿ ಅಂತ ಏನು ಕರಿತೀವಲ್ಲ ಸರ್, ನಾವೇನೋ ಸ್ವಲ್ಪ ಸೇವ್ ಆಗ್ಬಿಟ್ಟು ನಾನು ಒಂದು ಸ್ಟಡಿ ಮೈಂಡ್ ಇದ್ವಿ. ಟೆಂಪಲ್ ಟು ಡಿಸ್ಕೋ ಜನ್ರೇಷನ್ ಅಂತೀವಿ ನಾವು. ಸ್ಕರ್ಟ್ ಹಾಕೊಂಡು ಡಿಸ್ಕೋತೆಗೆ ಹೋಗ್ತಾರೆ, ಸೀರೆ ಉಟ್ಕೊಂಡು ಟೆಂಪಲ್ಗೂ ಹೋಗ್ತಾರೆ. ಆ ಕ್ಯಾರೆಕ್ಟ್ರು ಚೇಂಜು, ಅಲ್ಲಿ ಹೆಂಗಿರ್ಬೇಕು ಇಲ್ಲಿ ಹೆಂಗಿರ್ಬೇಕು ನಡವಳಿಕೆಗಳು, ಅದೆರಡು ಒಂದು ಮಾಡೋಕ್ಕೆ ಹೋದಾಗ ನಿಮಗೆ ಈ ಕಲ್ಚರಲ್ಲಿ ಮ್ಯಾಚ್ ಆಗ್ತಿಲ್ಲ. ಸೊ ಅಚ್ಯುತ್ ಸರ್ದೊಂದು ಡೈಲಾಗ್ ಇದೆ, ಫಾರಿನ್ ಎಜುಕೇಷನ್ನು, ಫಾರಿನ್ ಫುಡ್ಡು, ಫಾರಿನ್ ಕ್ಲೋದಿಂಗು, ಬಟ್ ಇಂಡಿಯನ್ ಮೈಂಡ್ ಸೆಟ್ ಅಂತ. ಅದನ್ನು ನನ್ನ ಕಥೆಯಲ್ಲಿ ಪಾತ್ರಗಳ ಮುಖಾಂತರ ಹೇಳಕ್ಕೆ ಟ್ರೈ ಮಾಡಿದ್ದೀನಿ ಸರ್. ಎಸ್ ಹಾಂ, ಈಗಿನ ಜನರೇಷನ್ ಅವರು ಹಾಂ ಯಾವ್ದ್ರಲ್ಲಿ ಬೇಕಾದ್ರೂ ಕಾಂಪ್ರಮೈಸ್ ಆಗ್ತಾರೆ, ಈಗೋ ವಿಚಾರದಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಲ್ಲ. ನಿಮ್ ಸಿನಿಮಾದ ಟ್ರೇಲರ್ ಅಲ್ಲೂ ಒಂದ್ ಸಣ್ಣ ಜಲಕ್ ತೋರಿಸಿದ್ರೆ ಅದನ್ನ. ಸೊ ಆ ಈಗೋ ಕ್ಲಾಶಸ್ ಬಗ್ಗೆ ಒಂದಷ್ಟು ನೀವು ನೋಡ್ದಂತೆ ನಿಮ್ಮ ಸ್ಟೂಡೆಂಟ್ಸ್ ಅಲ್ಲಿ ಇದ್ದಂಥದ್ದು ಅಥವಾ ನಿಮ್ಮಲ್ಲಿ ಇದ್ದಂಥದ್ದು ಒಂದಷ್ಟು ಹೇಳ್ಬೋದಾ ಅಂತ? ಸರ್ ಖಂಡಿತ. ಈಗೋ ಚಿಕ್ಕದಾಗಿ ಹೇಳಬೇಕು ಅಂದರೆ ಸರ್, ಎಲ್ಲ ಮುಂಚೆ ಹೇಳಿದ್ದಾರೆ ಸರ್, ದೊಡ್ಡವರೆಲ್ಲ ಹೇಳಿದ್ದಾರೆ, ದೇಶ ಸುತ್ತು ಕೋಶ ಓದು ಅಂತ ಹೇಳಿದ್ದಾರೆ. ಯಾವಾಗ ನಾವು ಟ್ರಾವೆಲ್ ಮಾಡ್ತೀವಿ, ನಾನು ಲಂಡನ್ ಇದ್ದಾಗ ಸರ್ ಫಸ್ಟ್ ಟೈಮ್ ನನ್ನ ಬಾಯಲ್ಲಿ ಇಂಡಿಯನ್ ಅಂತ ಬಂತು. ಇಲ್ಲಿದ್ದಾಗ ಯಾವತ್ತೂ ನಾನು ಇಂಡಿಯನ್ ಅಂತ ಹೇಳೇ ಇಲ್ಲ. ಈಗ ಇಲ್ಲಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಯಾಕೆ ಹಂಗೆ ಓಡ್ತವೆ, ನನ್ನ ಒಂದು ವಿಷನಲ್ಲಿ ಅವ್ರ ಜಾಗ ಬಿಟ್ಟು ಜಾಸ್ತಿ ಆಚೆ ಇರ್ತಾರೆ. ಅವ್ರ ಭಾಷೆ ಮೇಲೆ ಪೆಟ್ರೋಟಿಸಮ್ ಜಾಸ್ತಿ ಇರುತ್ತೆ. ಹಿಂಗೆ ನಾನು ಲಂಡನ್ ಹೋದಾಗ ಇಂಡಿಯನ್ ಅನ್ನೋ, ಇವ್ರು ಇಲ್ಲಿ ಬಂದಾಗ ಅವ್ರ ಭಾಷೆ ಬಗ್ಗೆ ಜಾಸ್ತಿ ಮಾತಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ, ಪರಿಚಯ ಮಾಡಿಕೊಡ್ತಾರೆ. ಈಗ ನಮ್ಮ ಫ್ರೆಂಡ್ಸೇ ಕೆಲವರು ಬಾ ಬೆಳಗ್ಗೆ ತಮಿಳ್ ಫಿಲ್ಮ್ ಹೋಗೋಣ, ಬಾ ತೆಲುಗು ಫಿಲ್ಮ್ ಹೋಗೋಣ, ಬಾ ಕರ್ಕೊಂಡು ಹೋಗ್ತಾರೆ, ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ. ನಾವು ಬೇರೆ ಕಡೆ ಹೋಗಲ್ಲ ಕನ್ನಡದವರು, ಇಲ್ಲ ಕರ್ನಾಟಕದಲ್ಲಿ ಇರ್ತಾರೆ, ಇಲ್ಲ ಅಮೆರಿಕಲ್ಲಿ ಇರ್ತಾರೆ, ಮಧ್ಯೆ ಅಲ್ಲಿ ಇಲ್ಲಿ ಓಡಾಡೋದು ಕಡಿಮೆ. ಅದಕ್ಕೋಸ್ಕರ ನಾವು ಜಾಸ್ತಿ ಸ್ಪ್ರೆಡ್ ಆಗಿಲ್ಲ ಅಂತ ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗು. ಒಂದು ಚಿಕ್ಕ ಉದಾಹರಣೆಯಲ್ಲಿ ಹೇಳ್ತೀನಿ ಸರ್, ತುಂಬ ಒಳ್ಳೆ ಉದಾಹರಣೆ ಇದು. ಬಸವೇಶ್ವರನಗರಲ್ಲಿ ಒಂದು ಫ್ಯಾಮಿಲಿ ಇದಾಗಿದ್ದು. ಒಂದು ಚಿಕ್ಕ ವಿಡಿಯೋ ಹಾಕಿರ್ತೀನಿ ನಾನು. ಆ ವಿಡಿಯೋ ಇಷ್ಟೇ ಹೇಳೋದು, ನಾನು ಓದಲ್ಲ ಡಿಗ್ರಿ, ಸಿನಿಮಾ ಮಾಡ್ತೀನಿ ಅಂತ ಹುಚ್ಚಿಡ್ಕೊಂಡಿರ್ತಾನೆ ಮನೇಲಿ. ನಾನೊಂದು ವಿಡಿಯೋ ಮಾಡಾಕ್ತೀನಿ. ಆಯ್ತಪ್ಪ, ಯಾಕಪ್ಪ ಸಿನಿಮಾ ಮಾಡ್ತೀಯ? 3 ವರ್ಷ ವೇಸ್ಟು ಸರ್. ನೀನು ಎಷ್ಟನೇ ವಯಸ್ಸಿಗೆ ಸಾಯ್ತೀಯಪ್ಪ? 75ಕ್ಕೆ ಸಾಯ್ತೀನಿ ಸರ್ ಅಂದಾಜು. 72ಕ್ಕೆ ಸತ್ರ ಏನಾಗುತ್ತೆ? 3 ವರ್ಷದಲ್ಲಿ ಏನಾಯ್ತು ಸರ್? ಮತ್ತು ಮಾಡಪ್ಪ ಡಿಗ್ರಿ. ಈ ವಿಡಿಯೋ ನೋಡಿ ಅವ್ನು ಕಾಲೇಜ್ ಸೇರ್ಕೊಂಡಿದ್ದಾನೆ. ಅವ್ರ ತಂದೆ ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಮನೆಗೆ ಊಟಕ್ಕೆ ಕರೀತಾರೆ. ಸರ್, ನಾನು ನನ್ನ ಹೆಂಡತಿ ನೇಣಾಕೊಂಡ್ಬಿಡ್ತೀವಿ, ಕಾಲೇಜ್ ಸೇರ್ಕೊಂಡಿಲ್ಲ ಅಂದರೂ ಕೇಳಿಲ್ಲ ನನ್ನ ಮಗ, ನನ್ನ ಊಟದವನು. ನಿಮ್ದೊಂದು ಚಿಕ್ಕ 20 ಸೆಕೆಂಡ್ ವಿಡಿಯೋ ನೋಡಿ ಕಾಲೇಜ್ ಸೇರಿ ಡ್ಯಾಡಿ ಅಂತಾನಲ್ಲ. ನಾನು ಹೇಳಿದೆ ಸರ್, ರೈಟ್ ವೇ ಟು ಟೆಲ್ ಥಿಂಗ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ. ನೀವು ಹೇಳೋದು ಒಳ್ಳೇದೇ. ಫಾರ್ ಎಕ್ಸಾಂಪಲ್ ಟ್ಯಾಟೂ ಬಗ್ಗೆ ಹೇಳ್ತೀವಿ, ಟ್ಯಾಟೂ ಇಸ್ ಬ್ಯಾಡ್ ಅಂತ ಎಲ್ಲ ಮನೇಲಿ ಹಂಗೆ ಹೊಡಿತೀನಿ ಟ್ಯಾಟೂ ಹಾಕ್ಸ್ಕೊಂಡ್ರೆ ಅಂತ ಹೇಳಕ್ಕೆ ಬರಲ್ಲ. ಇವಾಗ ನಾವದೇ ಸ್ಪೀಚ್ ಗೊತ್ತಾಗ ಹೇಳ್ತೀವಿ, ಇವತ್ತು ನೀನು ಶರ್ಟ್ ತೊಗೊಂತೀಯಾ, ನೆಕ್ಸ್ಟ್ ಇಯರ್ ನಿಮಗೆ ಶರ್ಟ್ ಇಷ್ಟ ಆಗುತ್ತಾ? ಇಲ್ಲ. ನೆಕ್ಸ್ಟ್ ಇಯರ್ ಶಾಪಿಂಗ್ ಅವ್ರು ಇದೇ ಶರ್ಟ್ ತೊಗೊಂತೀಯಾ? ಇಲ್ಲ. ಮತ್ತು ಟ್ಯಾಟೂ ಬೋರ್ ಆಗುತ್ತೆ, ಹಾಕ್ಸ್ಕೊಂಬೇಡ. ಕರೆಕ್ಟ್ ಸರ್ ನೀವು ಹೇಳಿದ್ದು. ಸೊ ದ ವೇ ವಿ ಟೆಲ್, ದ ವೇ ವಿ ಕನ್ವೆ, ಅದನ್ನು ತುಂಬ ಸ್ಟ್ರಾಂಗಾಗಿ ಪ್ರಯತ್ನ ಮಾಡಿದ್ದೀನಿ. ಯೂತ್ಫುಲ್ ಎಂಟರ್ಟೈನ್ಮೆಂಟ್ ಹೌದು, ಬಟ್ ಮೊನ್ನೆ ನಮ್ಮ ಕ್ಲೋಸ್ ಗ್ರೂಪ್ ಫೀಡ್ಬ್ಯಾಕಲ್ಲಿ ಬಂದಿದ್ದು ತುಂಬ ಸೀರಿಯಸ್ ಆಗಿ ನೋಡ್ರಿ ಈ ಸಿನಿಮಾ ಸೆಕೆಂಡ್ ಹಾಫು ತುಂಬ ಲೇಯರ್ಸ್ ಕಾಣ್ತಾ ಹೋಗುತ್ತೆ ಸರ್. ಯಾಕಂದರೆ ಎಸ್ಪೆಷಲಿ ನಾವು ರಿತಿಕ್ ಅವ್ರು ಸೆಲೆಕ್ಟ್ ಮಾಡೋಕ್ಕೆ ಒಂದೇ ರೀಸನ್ ಅವ್ರ ಕಣ್ಣು. ಅದು ಮೆಜರ್ ಮಾಡಲಿಲ್ಲ ಅವ್ರದ್ದು. ಯಾಕಂದರೆ ನೀವು ಟ್ರೈಲರ್ಗಳನ್ನು ನೀವು ಗಮನಿಸ್ತಾ ಹೋದರೆ ಆ ಸುಳ್ಳು ಹೇಳ್ತಾಳ ನಿಜ ಹೇಳ್ತಾಳ ಅಂತ ಮತ್ತೆ ಕಣ್ಣಲ್ಲೇ ಹೇಳ್ತಾಳೆ. ಮತ್ತು ನೆಕ್ಸ್ಟ್ ಏನಾಗುತ್ತೆ ಅಂತ ಲೀಡು ಕಣ್ಣಲ್ಲೇ ಕೊಡ್ತಾ ಹೋಗ್ತಾಳೆ. ಸೊ ಆ ಥರ ಡೆಪ್ತಲ್ಲಿ ನೋಡೋದು. ಆಮೇಲೆ ಥಿಯೇಟರ್ ಸಿನಿಮಾ ಮಾಡಬೇಕು, OTT ಮಾಡಬಾರ್ದು ಅಂತ ಹೇಳ್ತಾರೆ ಸರ್. ಒಂದು ಸರ್ಪ್ರೈಸಿಂಗ್ ಎಲಿಮೆಂಟು, ನಮ್ಮ ಸಿನಿಮಾ ಉಮೇಶ್ ಸರ್ ಇನ್ನೂ ಸೆಕೆಂಡ್ ಪಾರ್ಟ್ ಎಡಿಟ್ ಮಾಡಿಲ್ಲ. 2 ಸಿನಿಮಾ ಇದೆ, ಥಿಯೇಟ್ರಿಗೆ ಬೇರೆ, OTTಗೆ ಬೇರೆ. ಯಾಕಂದರೆ ನಾನು ಕಾಲೇಜ್ಗೆ ಹೋದಾಗ ಔಟ್ ಆಫ್ ಸಿಲೆಬಸ್ ಮಾಡಿದ್ದೀನಿ. ಹೌದಾ ಸರ್, ಅಮೆಝಾನಲ್ಲಿ ಬರುತ್ತಾ ಅಂತಾರೆ. ನಾನೇ ಬಿಡಲ್ಲ, ಯಾಕೆ ಬಿಡಬೇಕು? ಅವ್ರು ಫಿಕ್ಸ್ ಆಗ್ಬಿಟ್ಟವ್ರು ಫಸ್ಟ್ ಅಮೆಝಾನಲ್ಲಿ ನೋಡ್ಬೇಕಂತ. ನಾನು ಅವತ್ತು ಮಾತಾಡಿದಾಗ ಸರ್ ಇದನ್ನೊಂದು ಚೇಂಜ್ ಮಾಡಿದ್ರೆ ದ ಎಂಟೈರ್ ನರೇಟಿವ್ ಚೇಂಜ್ ಆಗುತ್ತೆ. ಸೊ ಲೆಟ್ಸ್ ಡೂ ಅ ಫ್ಯಾಮಿಲಿ ಫಿಲ್ಮ್ ಫಾರ್ ಅಮೆಝಾನ್, ಲೆಟ್ಸ್ ಡೂ ಅ ಲವ್ ಸ್ಟೋರಿ ಫಾರ್ ಥಿಯೇಟರ್. ಸೊ ಇಫ್ ಯು ವಾಂಟ್ ಟು ಸಿ ದಟ್ ಫನ್ ವಿಷುವಲ್, ಎಲ್ಲ ಥಿಯೇಟರ್ ವಿಷುವಲ್ ಅಫ್ಕೋರ್ಸ್ ಸರ್. ಇವಾಗ 1200 ಜನ ನೋಡ್ತೀವಿ ಅಂದರೆ ನೀವು ಟಿವಿಲಿ ಫೋನಲ್ಲಿ ಕಾಣಿಸೋದೇ ಇಲ್ಲ. ನಿಮ್ಗೆ ಅಲ್ಲೂ ಒಬ್ಳು ತುಂಬ ಚೆನ್ನಾಗಿರೋಳು ಇರ್ತಾಳೆ, ಅಲ್ಲೂ ಒಬ್ಬ ತುಂಬ ಚೆನ್ನಾಗಿರೋನು ಇರ್ತಾನೆ ಕ್ಯಾರೆಕ್ಟರ್ಗಳು. ನೀವು ನೋಡಬೇಕಂದ್ರೆ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಥಿಯೇಟ್ರಿಗೆ ಬರಬೇಕು. ಸೊ ಇದೊಂದು ಹೇಳೋದು ಮಿಸ್ ಮಾಡಿದ್ವಿ. ಸೊ ಅಷ್ಟೇ ಸರ್. ಎಸ್ ಸರ್, ಥ್ಯಾಂಕ್ ಯು. ಹಾಂ ಸರ್. ಸರ್, ಕಾರಣ
ನನಗೆ ಒಂದು ತಲೆಯಲ್ಲಿ ಒಂದು ಬರುತ್ತೆ ಸರ್, ಒಂದು ಪಿಕ್ಚರ್ ಬಂದಿರುತ್ತೆ, ಅದನ್ನ ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ. ಅಲ್ಲೇನಾಗ್ತಾ ಇರುತ್ತೆ, ಎನರ್ಜಿ ಬರೋದು ಇಲ್ಲ, ನಮ್ಮ ಎನರ್ಜಿ ಇಲ್ಲ. ಎಸ್ ಸರ್ ನನಗೇನು ಬೇಕು ಅಂತ ಅದೇನಾಯ್ತು, ಒಂದು ಕೊರಿಯೋಗ್ರಾಫರ್ನ ಮೀಟ್ ಮಾಡಿದ್ದೀನಿ ಸರ್. ಸರ್ ಹಿಂಗೊಂದು ಮಾಡಿ ಅಂತ ಹೇಳಿ, ನಾನು ಮಾಡ್ತೀನಿ ಬಿಡಿ ಸರ್. ಅಲ್ಲ ಹಿಂಗೆ ತೋರಿಸಿ ನೀವು ಒಂದು, ನಾನು ಮಾಡ್ತೀನಿ ಬಿಡಿ ಸರ್, ನಾನು 100 ಪಿಕ್ಚರ್ ಮಾಡಿದ್ದೀನಿ ನೀವೇ. ಅವ್ರಿಗೆ ಆಮೇಲೆ ಫೋನ್ ಮಾಡಿ ಹೇಳಿದ್ರು, ಸರ್ ಪ್ರದೀಪ್ ಸರ್ ನೀವೇ ಮಾಡ್ಕೊಂಬಿಡಿ, ಯಾಕೆಂದರೆ ನೀವು ಈ ಲೆವೆಲ್ ಇನ್ವಾಲ್ವ್ ಆದರೆ ಎಲ್ಲದರಲ್ಲೂ ಕಷ್ಟ ಇದೆ, ನೀವೇ ಮಾಡಿದ್ರೆ ಬೆಟ್ರ್ ನನ್ನ ಸಜೆಷನ್ನು. ಆಮೇಲೆ ನಿಮಗೆ ಸಿನಿಮಾ ಹೊಸ್ದು ನಾವು ಸ್ಟಾರ್ಟ್ ಮಾಡ್ತೀವಿ, ಒಂದೇನೋ ಇವಾಗ ಒಂದು ಫೈಟ್ ಅಂತ ತೊಗೊಂಡ್ರು, ಒಂದು ಡ್ಯಾನ್ಸ್ ಅಂತ ತೊಗೊಂಡ್ರು, ಒಂದು ಡ್ಯಾನ್ಸ್ಲೆಸ್ ಪೇಮೆಂಟು, ಒಂದು ಡ್ಯಾನ್ಸರ್ ಪೇಮೆಂಟು, ಮಧ್ಯಾಹ್ನ ಶೂಟಿಂಗ್ ಇಟ್ಟರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಪೇಮೆಂಟು, ನಿಮ್ಗೆ ಗೊತ್ತಿಲ್ಲ ಇದೆಲ್ಲ. ನನಗೆ ಫಸ್ಟ್ ಡೇ ಏನಾಯಿತು ಅಂದರೆ ಸರ್, ಒಂದು ಈ ಟ್ರ್ಯಾಕು ಇದೆಲ್ಲ ಮಾಡ್ತಾರಲ್ಲ, ಅವರು ಕ್ಯಾಮ್ರಾ ಮುಟ್ಟಲ್ಲ ಅಂತ ಗೊತ್ತಿರಲಿಲ್ಲ, ಕ್ಯಾಮ್ರಾದವರು ಸ್ಮೋಕ್ ಹಾಕಲ್ಲ ಅಂತ ಗೊತ್ತಿರಲಿಲ್ಲ. ನಾವು ಈ ಕನ್ಸ್ಟ್ರಕ್ಷನ್ ಥರ ಫೀಲ್ ಮಾಡ್ಬಿಟ್ಟಿದ್ವಿ, ಸುಮ್ಮನೆ ಕೂತವನಲ್ಲ ಅವ್ನು ಬೆಳಗ್ಗೆಯಿಂದ ಅಂತ. ಸೊ ಹಿಂಗೆಲ್ಲ ಆಗಿ ನನಗೆ ಸ್ಟಾರ್ಟಿಂಗಲ್ಲಿ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಹೇಳೋರು, ಸರ್ ಅವ್ರ ಕೆಲಸ ಮಾತ್ರ ಅವ್ರು ಮಾಡ್ತಾರೆ, ನಿಮ್ಗೆ ಮಾಡಲ್ಲ, ನೀವು ಇದೆಲ್ಲ ಮಾಡಬೇಡಿ, ಅದಕ್ಕೆ ಸರ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಬರಬೇಕು ಅಂತ. ಒಂದು 4-5 ದಿನಕ್ಕೆ ಗ್ರಿಪ್ ಇಟ್ಕೊಂಡ್ಬಿಟ್ಟೆ. ಮೋಹನ್ ಮುಂಬ್ಳಿ ಸರ್ ಬಂದಿದ್ದಾರೆ, ಸರ್ ವೆಲ್ಕಮ್. ಸೊ ಇವರೊಬ್ಬರು ಶಕ್ತಿ, ಯಾಕಂದರೆ ಅವ್ರು ತುಂಬ ಅಳುಬ್ರು, ಕೋ ಡೈರೆಕ್ಟರ್ ದರ್ಶನ್ ಸರ್ದೇ ಒಂದು 4-5 ಸಿನಿಮಾ ಮಾಡಿದ್ದಾರೆ. ಇವರು ನನಗೊಂದು ತುಂಬ ಒಳ್ಳೆ ಕನ್ವಿನ್ಸಿಂಗ್ ಲೈನ್ ಸರ್, ನಾನು ಇಷ್ಟು ಮೋಟಿವೇಶನ್ ಕೊಟ್ಟಿದ್ದೀನಿ, ಬಟ್ ಇವ್ರು ಹೇಳಿದ ಒಂದು ಲೈನು ನನಗೆ ಎಷ್ಟು ಸೈಲೆಂಟ್ ಮಾಡಿಬಿಡ್ತು ಸೆಟ್ಟಲ್ಲಿ ಅಂದರೆ, ಪ್ರದೀಪ್ ಸರ್ ನೀವು ಯಾಕೆ ಅದನ್ನು ಅವನ ಹತ್ರ ಎಕ್ಸ್ಪೆಕ್ಟ್ ಮಾಡ್ತೀರಾ, ಅವ್ನಿಗೆ ಅದೆಲ್ಲ ಗೊತ್ತಿರೋ ಅವನೇ ಡೈರೆಕ್ಟ್ ಆಗ್ತಿರ್ಲಿಲ್ವ ಅಂದ್ಬಿಡೋರು. ಹೇ ಹೌದು ಕರೆಕ್ಟ್, ಅವ್ರು ಬಂದಿರೋದು ನೀವು ಹೇಳೋದು ಮಾಡೋಕ್ಕೆ, ಸರ್ ಹೇಳ್ಕೊಡಿ ಅವ್ರಿಗೆ, ಇಲ್ಲ ನನಗೆ ಹೇಳಿ ನಾನು ಮಾಡ್ತೀನಿ ಅಂತ. ಎಲ್ಲ ಕಡೆ ಯಾಕಂದರೆ ಕಂಟಿನ್ಯೂಸ್ ಶೂಟಿಂಗು ಆ್ಯಕ್ಟಿಂಗು ನಾವೆಲ್ಲ ಡಬಲ್ ಸ್ಕೆಡ್ಯೂಲ್ ಮಾಡ್ತೀವಿ ಎಷ್ಟೊಂದ್ಸಲಿ. ಅವಾಗೆಲ್ಲ ಪಾಪ ಚೇತನ್ ಬಗ್ಗೆ ಹೇಳಲೇಬೇಕು, ಚೇತನ್ ಕೈ ಎತ್ತಿ, ಅವರೊಂದು ಫೀಮೇಲ್ ವರ್ಷನ್ ಆಫ್ ಮದರ್ ತೆರೇಸಾ ಥರ ಅವರು ನಮ್ಮ ಜೀವನದಲ್ಲಿ, ಆಯಿತಾ. ನಂದು ಎಷ್ಟೋ ಏನಾಗುತ್ತೆ ಈ ಕಾಲ್ ರೆಕಾರ್ಡಿಂಗ್ ಕಾಲ, ನನಗನ್ಸುತ್ತೆ ನಾನೇನೋ ಕಾಲ್ ರೆಕಾರ್ಡಿಂಗ್ ಇವಾಗಲ್ಲ ಸರ್, ಅದು ಫಸ್ಟ್ ಶೆಡ್ಯೂಲ್ ಆದಮೇಲೆ, ಅದಕ್ಕೆ ಮುಂಚೆ ಕಾಲ್ ರೆಕಾರ್ಡಿಂಗ್ ಬಿಟ್ಬಿಟ್ರೆ ನನಗೆ ಎಂಟ್ರಿನೇ ಸಿಗಲ್ಲ ನನ್ನ ಇಂಡಸ್ಟ್ರಿಲಿ. ಅವಾಗ ನಾನು ಅಂದ್ಕೊಂಡೆ ಪರ್ಸ್ನಲ್ ಆಗಿ ತೊಗೊಬಾರ್ದು, ಇದೊಂದು ಕೆಲಸ, ಇದೊಂದು ಪ್ರೊಫೆಷನ್ನು, ನಾವು ಇದಕ್ಕೆ ಅಡಾಪ್ಟ್ ಆಗಬೇಕು. ಪ್ರತಿಯೊಬ್ಬರತ್ತೂ ಅಪಾಲಜಿ ಕೇಳಿ ಮತ್ತೆ ಕಂಟಿನ್ಯೂ ಮಾಡಿ. ಸೊ ಬಂದಿದ್ದೀವಿ. ಸೊ ರಿತಿಕಾ ಅನ್ಕೊಂತ ಕರೆಕ್ಟ್ ಸೊ ಸಾರಿ ರಿತಿಕಾ, 3rd ಇಯರ್ ಸ್ಟೂಡೆಂಟ್ ಆಗ್ಬಿಟ್ಟಿದ್ದೀನಿ. ಇಲ್ಲ ಸರ್ 3rd ಇಯರಿಂದ ಫಸ್ಟ್ ಇಯರ್ಗೆ ಹೋಗಿದ್ದೀನಿ ವಾಪಸ್, ಇನ್ನೋಸೆಂಟ್ ಆಗಿದ್ದೀನಿ ನಾನು ಚಿಕ್ಕವನಾಗೋಣ ಅಂತ ಆ ಥರ. ಹಾಂ ಸರ್ ತುಂಬ ರಿಯಲಿಸ್ಟಿಕ್ ಫೈಟು ಸರ್, ತುಂಬ ರಿಯಲಿಸ್ಟಿಕ್ ಫೈಟು. ಅಂದರೆ ಸ್ಟಂಟು ಇವ್ರು ಟೀಮ್ ಅವ್ರು ಇರ್ತಾರಲ್ಲ ಸರ್, ಸ್ಟಂಟ್ ಕೊರಿಯೋಗ್ರಾಫರ್ ಇಲ್ಲಾಂದ್ರೂ ಸ್ಟಂಟ್ ಆರ್ಟಿಸ್ಟ್ಗಳು ಇರ್ತಾರಲ್ಲ, ವುಡ್ ಪ್ಲ್ಯಾಂಕಲ್ಲಿ ಹೊಡೆಯೋಕ್ಕೆಲ್ಲ ಅವ್ರಿಗೆಲ್ಲ ಗೊತ್ತಿತ್ತು, ನಾವು ಮಾಡ್ತೀವಿ. ಡಿಸೈನ್ ನಾನು ಮಾಡಿದ್ದೆ, ಸ್ಕೆಚಸ್ ಎಲ್ಲ ಮಾಡಿಕೊಂಡು. ಸೊ ಅಷ್ಟೇ, ತುಂಬ ರಿಯಲಿಸ್ಟಿಕ್ ಫೈಟ್ ಸರ್, ಆ ಥರ ರೋಪ್ ಶಾಟ್ ನಮ್ಮ ಸಿನಿಮಾಲಿ. ಸರ್ ನಿಮ್ಮ ಫಿಲ್ಮ್ಗೆ ಒಬ್ಬರು ಇಂಟರ್ನ್ಯಾಷನಲ್ ಫ್ಯಾಷನ್ ಡಿಸೈನರ್ನ ಇಂಟ್ರೊಡ್ಯೂಸ್ ಮಾಡಿ ಗೊತ್ತಾಯಿತು, ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದು ಸರ್? ಐಡಿಯಾ ಕಾಲೇಜ್ ಆಫ್ ಐಡಿಯಾ ವರ್ಲ್ಡ್ ಡಿಸೈನ್ ಕಾಲೇಜ್ ಅಂತ ಕನಿಂಗಂಬೆಡಲ್ ಇದೆ. ಥಾಮಸ್ ಅಬ್ರಾಮ್ ಸರ್ ಅಂತ ಅವ್ರ ಡಿಸೈನರು, ಅವ್ರು ತುಂಬ ಇಂಟರ್ನ್ಯಾಷನಲ್ ಮಾಡೆಲ್ಸಿಗೆ ಮಾಡಿದ್ದಾರೆ. ಅವರು ಲಾಸ್ಟ್ ಇಯರು ಮಿಸ್ ಮೊರಾಕೋ, ಅವಳು ಮಿಸ್ ಯೂನಿವರ್ಸ್ ಆಗಿದ್ರು. 30 ವರ್ಷ ಆದಮೇಲೆ ಸೆಲೆಕ್ಟ್ ಆಗಿರೋ ಆ ದೇಶದಿಂದ. ಅವ್ರು ಇವ್ರು ಡಿಸೈನ್ ಮಾಡಿದರು. ಅದನ್ನು ರಿತಿಕಾ ಜೊತೆ ಒಂದು ಸಾಂಗ್ ಮಾಡಿದ್ದೀವಿ, ಅದು ರಿಲೀಸ್ ವೀಕಲ್ಲಿ ಬಿಡ್ತೀವಿ ಆ ಸಾಂಗು. ಅದು ದ ಮೋಸ್ಟ್ ಒಂದು ಕ್ರಿಸ್ಟಲರ್ ಅಂತ ಶೂಟ್ ಮಾಡಿದ್ದೀವಿ. ಆ ಇಡೀ ಮನೆ ಗ್ಲಾಸು ನಮ್ಮದೇ ಫಸ್ಟ್ ಸಿನಿಮಾ ಶೂಟ್ ಆಗಿರೋದು. ಒಂದು ಶಾಟ್ ಇದೆ ಟ್ರೈಲರಲ್ಲಿ, ಹಿಂಗೆ ಹೋಗುತ್ತೆ. ಸೊ ಅಲ್ಲಿ ಒಂದು ಸಾಂಗು ರಿಲೀಸ್ ವೀಕಲ್ಲಿ ಅಂತ ಇಟ್ಕೊಂಡಿದ್ದೀವಿ, ಇಲ್ಲ ಹ್ಯಾಪಿ ನ್ಯೂ ಇಯರ್ ಅಂತ ಇಟ್ಕೊಂಡಿದ್ದೀವಿ. ಕಾಂಟ್ಯಾಕ್ಟ್ ನಮ್ಮದು ಕ್ಲೈಂಟ್ಸೇ ಸರ್ ಎಲ್ಲರೂ. @6 ಸರ್ ನಾನು ಮ್ಯಾಮ್ಗೆ ಆ್ಯಕ್ಚುಲಿ ಮ್ಯಾಮ್ ಸಣ್ಣಿದ್ದಾರೆ ತನುಷ್ ಅಂತ, ನಾನು ರೇಗಿಸ್ತಾ ಇರ್ತೀನಿ, ನೀನು ಇಷ್ಟು ವರ್ಷದಲ್ಲಿ ನಿಮ್ಮ ಮಮ್ಮಿ ಹೆಸರು ನಿಮ್ಮ ತಂದೆ ಹೆಸರು ಎಷ್ಟು ಉಪಯೋಗಿಸಿದೆಯೋ ಅದಕ್ಕಿಂತ 10 ಟೈಮ್ಸ್ ನಾನು ಉಪಯೋಗಿಸಿದ್ದೀನಿ ಎಲ್ಲ ಕಡೆ. ಅವ್ರ ಹೆಸರು ಹೇಳೋದು, ಕಾಲೇಜಸ್ಗಳ ಶೂಟಿಂಗ್ಗೆ ಅವ್ರ ಹೆಸರು ಹೇಳೋದು, ಬೇರೆ ಫೆಸಿಲಿಟೀಸ್ ತೊಗೊಳ್ಳೋದು, ಹಿಂಗೆ ಮಾಡಿ ಸಿನಿಮಾ ಈ ಕ್ವಾಲಿಟಿ ಮಾಡಿದ್ದೀನಿ ಸರ್. ಸರ್ ಸ್ಟೂಡೆಂಟ್ಸು ಅಂದರೆ ವಿತಿನ್ 35 ಸರ್ ನನ್ನ ಸಿನಿಮಾ ಈಗ ಟ್ರೈಲರ್ ಹೆಂಗೆ ಹೋಗುತ್ತಲ್ಲ ಸರ್, ಸಿನಿಮಾ ಸೇಮ್ ಫಾರ್ಮ್ಯಾಟ್ ಹೋಗುತ್ತೆ. ಯಾಕಂದರೆ ನನಗೆ ಅಡ್ವೈಸ್ ಮಾಡಿದರು, ಡೋಂಟ್ ಪ್ರಾಮಿಸ್ ರಾಂಗ್ ಡೆಲಿವರ್ ರಾಂಗ್ ಅಂತ. ಟ್ರೈಲರ್ ನೀವು ಹೆಂಗೆ ನೋಡ್ತಾ ಹೋಗ್ತಿರೋ ಸಿನಿಮಾ ಸೇಮ್ ಹೋಗುತ್ತೆ. ಕಾಮಿಡಿ, ಡಾರ್ಕ್ ಕಾಮಿಡಿ, ಮತ್ತು ಎಮೋಷನ್ಸು, ಮತ್ತು ಆ್ಯಕ್ಷನ್, ಅದೇ ಫಾರ್ಮ್ಯಾಟಲ್ಲಿ ಹೋಗುತ್ತೆ. ಅಡ್ವಾನ್ಸ್ ಬುಕ್ಕಿಂಗ್ ಆಗಿದೆ ಸರ್. ಹೌದು, ಮಾಡ್ತಾಯಿದ್ದೀವಿ ಸರ್, ಮಾಡ್ತಾಯಿದ್ದೀವಿ. ಈಗ ನಾವು ಅದೇ ಸಿನ್ಸ್ ನಾವು ಬರೀ ಬಾರ್ಕೋಡಿಂದ ಕೊಡ್ತಾ ಇದ್ದೀವಲ್ಲ, ಅದಕ್ಕೊಂದು ಸಣ್ಣ ಡಿಸ್ಕೌಂಟ್ ಅಂತಲೂ ಹಾಕ್ಕೊಟ್ಟಿದ್ದೀವಿ. ಅದೇನಾಗ್ತದೆ, ಅಲ್ಲಿ ಸೇಲ್ ಆಗ್ತಾ ನಾವು ಇಲ್ಲಿ ಡೆಪಾಸಿಟ್ಸ್ ಜಾಸ್ತಿ ಮಾಡ್ತಾ ಇರಬೇಕು. ಹಾಗೇನು ಅವ್ರಿಗೂ ನಂಬಿಕೆ ಇರಲ್ಲ, ನೀವು ಪಿಕ್ಚರೇ ಬಿಟ್ಟಿಲ್ಲ ಅಂದರೆ ಹೆಂಗ್ರಿ ಟಿಕೆಟ್ ಮಾಡ್ತಾ ಇದ್ದೀರಾ ಅಂತ. ಸರಿ ಸರ್, ಡೆಪಾಸಿಟ್ ತೊಗೊಳ್ಳಿ ಮಾಡಿ ಅಂತ ಮಾಡ್ತಾಯಿದ್ದೀವಿ. ಏನು ಸರ್, ನಮ್ಮ ಮಾತು ನೋಡ್ರೆ ನಂಬಿಕೆ ಬರುತ್ತೆ. ಥ್ಯಾಂಕ್ ಯು ಸರ್. ಸರ್ ಸುನಿಲ್ ಇದ್ದಾರೆ ಸರ್, ಒಂದು ಚಿಕ್ಕರು ಪರಿಚಯ ಮಾಡ್ತಾರೆ. ಸುನಿಲ್ ವೇವ್ ಮಾಡಿ ಒಂದ್ಸಲಿ ಆಯಿತಾ. ಸೊ ತುಂಬ ಒಳ್ಳೆ ನಟ, ನಮ್ಮ ಸಿನಿಮಾಲಿ ಮಾಡಿದ್ದಾರೆ. ಇನ್ಯಾರ ಮಿಸ್ ಮಾಡಿದ್ದೀನ?
ದಯವಿಟ್ಟು ಆ ಗ್ರೂಪ್ ಫೋಟೋ ಹಾಕಿರೋಣ. ಎಸ್ 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 ಪ್ರದೀಪ್, ಇದೀಗ ಥಿಯೇಟ್ರಿಗೆ ಒಂಥರ ಸಿನಿಮಾ, OTTಗೆ ಒಂಥರ ಸಿನಿಮಾ ಮಾಡಿದಾರಲ್ವಾ, ಅವಾಗ ಸೆನ್ಸರ್ ಹೆಂಗೆ ವರ್ಕೌಟ್ ಆಗುತ್ತೆ ಸರ್? ಮತ್ತೆ ರೀಸೆನ್ಸರ್ ಮಾಡಿಸ್ಬೇಕಾದ ಅದನ್ನು? ಒಂದು ಸಿನಿಮಾಕ್ಕೆ 2 ಸೆನ್ಸರ್ ಕೊಡ್ತಾರ? ಅಲ್ಲ, ಅದೊಂದು ಬೇರೆ ಪ್ರಾಡಕ್ಟ್ ಥರ ಒಂದು ಸೆನ್ಸರ್ ಮಾಡಿಸ್ಬೇಕು. ಅದು ಜನರಲಿ ಏನಾಗಿತ್ತು ಸರ್, ಈ ಐಡಿಯಾ ಬಂದಿದ್ದು ಎಲ್ಲಿಂದ ಅಂದರೆ, ನೆಟ್ಫ್ಲಿಕ್ಸಲ್ಲಿ ಒಂದು ಸೀರೀಸ್ ಬಿಟ್ಟಿದ್ರು. ಅಟ್ ದ ಎಂಡ್ ಆಫ್ ಒಂದು ಎಪಿಸೋಡು ಯು ಕ್ಯಾನ್ ಚೂಸ್, ನೀನು 3 ಜನ ವಿಲ್ಲನ್ ಇದ್ರೆ ಯಾರು ಸಾಯ್ಬೇಕಂತ. ಇಫ್ ಯರ್ ಲವ್ ಇನ್ ಒಂದು ಕ್ಯಾರೆಕ್ಟರ್ ಮೇಲೆ ಲವ್ ಆದರೆ ಇವನ್ನ ಸಾಯಿಸ್ಬಿಡು, ಬೋರ್ ಅನ್ಸಿದ್ರೆ ಆ ವೆಬ್ ಸೀರೀಸ್ ಹಂಗೆ ಹೋಗುತ್ತೆ, ಕತೆ ಹಂಗೆ ಹೋಗುತ್ತೆ. ಆ ಥರದ್ದೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಅದು ತುಂಬ ಇತ್ತು. ಅದು ಒಂದು ಡಿಸ್ಕಷನ್ ಆಗ್ತಾ ಇತ್ತು. ಹೆಂಗಿದ್ರು ಒಂದು ಶೂಟ್ ಮಾಡಿದ್ವಿ. ಶೂಟ್ ಮಾಡಿದಾಗ ಇದೊಂದು ಫ್ಯಾಮಿಲಿ ಸ್ಟೋರಿ ಥರನೂ ಆಗುತ್ತೆ, ಇದೊಂದು ಲವ್ ಸ್ಟೋರಿ ಥರನೂ ಆಗುತ್ತೆ. ಅದು ಇನ್ನೂ ಎಡಿಟ್ ಮಾಡಿ ಇಟ್ಕೊಂಡಿದ್ದೀವಿ ಅಷ್ಟೇ. ದಿಸ್ ಇಸ್ ದ ಥಾಟ್. ಅದಿನ್ನೂ ಗೊತ್ತಿಲ್ಲ ಆಪ್ಷನ್ನು. ಈಗೇನಾಗಿದೆ ಸರ್ ಅಂದರೆ, ಈ ಸ್ಲ್ಯಾಂಗಲ್ಲಿ ಹೇಳ್ಬೇಕಂದ್ರೆ ಈ ಮೌಂಟ್ ಕಾರ್ಮಲ್ ಹುಡುಗಿರ್ ಥರ ಆಡ್ತಾರೆ ಅಂತಾರೆ ರೈಟ್ಸ್ ಅವರೆಲ್ಲ. ನಾವು ಹೋದ್ರೆ ಹೋಗು ಅಂತ, ಇಲ್ಲ ಒಂದು ಪಿಕ್ಚರ್ ಮಾಡಿದ್ದೀನಿ ಬನ್ನಿ ಹೋಗು. ಸೊ ಹೊಸೊಬ್ರು ಅಂದರೆ ರಿಜೆಕ್ಷನ್ ಸರ್. ನಮಗೊಂದು ಖುಷಿ ಏನಂದರೆ, ಈ ಟ್ರೈಲರ್ ಕಟ್ಟೋದಾಗಿಂದ ಮೀಟಿಂಗ್ ಚೆನ್ನಾಗಾಗ್ತಿದೆ. ಸೊ ಅಶ್ವಿನಿ ಪುನೀತ್ ಮ್ಯಾಮ್ಗೆ ಸ್ಪೆಷಲ್ ಥ್ಯಾಂಕ್ಸು. ಯಾಕಂದರೆ ಅವರು ಮ್ಯಾನೇಜರ್ ಇದ್ದಾರೆ ಸತೀಶ್ ಸರ್ ಅಂತ. ಅವ್ರು ನನಗೆಲ್ಲ OTT ಕಾಂಟ್ಯಾಕ್ಟ್ಸ್ ಒಂದಷ್ಟು ಕೊಟ್ಟಿದ್ದಾರೆ, ಸರ್ ಒಂದಷ್ಟು ಹೆಲ್ಪ್ ಮಾಡಿದ್ದಾರೆ. ಇದು ನಾವಿವಾಗ ನಮ್ಮ ಕಂಟೆಂಟ್ ಕಳಿಸಿದಾಗ ಅಟ್ಲೀಸ್ಟ್ ಕರೆದು ಮಾತಾಡ್ತಾ ಇದ್ದಾರೆ, ಆಯಿತು ಒಂದು ಸ್ಕ್ರೀನಿಂಗ್ ಹಾಕಿ ನೋಡ್ತೀವಿ ಅಂತ. ಸೊ ಇದರಲ್ಲಿ ಒಂದು ಖುಷಿ ಆಗೋದೇನೆಂದರೆ ನಮ್ಮ ಕಂಟೆಂಟ್ ವರ್ಕ್ ಆಗ್ತಿದೆ ಅನ್ನೋದು ಖುಷಿ. ಅಲ್ಲ, ನೀವು ಆನ್ಸರ್ ಕೊಟ್ಟಿಲ್ಲ ಪ್ರದೀಪ್ ಸರ್. ಈಗ ನೀವು Amazonಗೆ ಇನ್ನೊಂದು ಸೆನ್ಸರ್ ಮಾಡ್ತೀರಾ ಅಂತ ಸರ್? ಅದು ಇವಾಗ OTTಗೆ ಸೆನ್ಸರ್ ರಿಕ್ವೈರ್ಮೆಂಟು ಚೆಕ್ ಮಾಡಬೇಕು ಸರ್, ಇದ್ರೆ ಮತ್ತೆ ಸೆನ್ಸರ್ ಮಾಡಿಸ್ಕೊಡ್ಬೇಕು ಸರ್. ಓಕೆ, ಬಟ್ ನೀವು ಕ್ಲಾರಿಟಿ ಇಲ್ಲದೆ ಇಲ್ಲಿ ಹೆಂಗೆ ಅನೌನ್ಸ್ ಮಾಡಿದ್ರಿ? ಅಮೆಝಾನ್ ಮಾಡ್ತೀವಿ ಅನೌನ್ಸ್ ಮಾಡಿಲ್ಲ. ಸೊ ಒಂದು ಹೇಳಿದ್ರಲ್ಲ ಈಗ ನೀವು. ಓಕೆ, ಅದು ಅನೌನ್ಸ್ಮೆಂಟ್ ಅಂತಲ್ಲ, ಆಪ್ಷನ್ ಅಂತ ಇಟ್ಕೊಂಡಿದ್ದೀವಿ ಸರ್. ಅದು ಹೇಳ್ಬೇಕಲ್ವಾ? ಬಟ್ ಪಾಸಿಬಿಲಿಟಿ ಇದೆ ಅಂತ ಹೇಳಿದ್ದಾರೆ ಸರ್, ಮತ್ತೆ ಕನ್ಫರ್ಮೇಷನ್ ಮಾಡ್ಕೊತೀನಿ. ಥ್ಯಾಂಕ್ ಯು. ಸೆನ್ಸರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹೌದು, ಇವಾಗ A ರೇಟಿಂಗ್ ಬಂದಾಗ ರೀಸೆನ್ಸರ್ ಮಾಡಿ ಯೂಬರೇ ಮಾಡ್ಕೊಡ್ತೀವಿ ಆ ಥರ. ಯಾಕೆ ನಾನು ಉಮೇಶ್ ಸರ್ನೇ ಕೇಳಿದ್ದೆ, ಅವರು ಕಾಂಟ್ಯಾಕ್ಟ್ಸಲ್ಲಿ ಕೇಳಿ ಹೇಳಿದ್ರು, ಬಟ್ ನಾನು ಅಫಿಷಿಯಲ್ ಎಲ್ಲೂ ಕೇಳಿರಲಿಲ್ಲ. ಸೊ ಐ ಬಿಲೀವ್ ಇನ್. ಟಾಕ್ ಇನ್ ಪ್ರೋಗ್ರೆಸ್ ಸರ್. ಇವಾಗ ಟ್ರೈಲರ್ ಕಂಟೆಂಟ್ ರೆಡಿ ಆಯ್ತಲ್ಲ, ಟ್ರೈಲರ್ ತೋರಿಸಿದಾಗ ರೆಸ್ಪಾನ್ಸ್ ಬರ್ತೀನಿ. ನಾನು ಹೇಳ್ದಂಗೆ ಓಡೋಬಿಡೋರು ಈಗ ಕಳಿಸು, ಸಿನಿಮಾ ತೋರಿಸು, ಒಂದು ಸ್ಕೆಡ್ಯೂಲ್ ಮಾಡೋ ಶೋ ಅಂತೆಲ್ಲ. ಆ್ಯಕ್ಚುಲಿ ನಮ್ಮ VP ಸರ್ ಸಾಂಗು ಮತ್ತು ಇದೆರಡು ತೋರಿಸಿದಾಗ ನೆಕ್ಸ್ಟ್ ಶೋ ನೋಡ್ತಾ ಇದ್ದಾರೆ, ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಹೌದು ಸರ್, 100%. ಸರ್ ಇದು ಆ್ಯಕ್ಚುಲಿ ಶಶಾಂಕ್ ಸರ್ ಲವ್ 360 ಡೈರೆಕ್ಟ್ರು. ಕಣ್ಣಲ್ಲಿ ಡ್ಯಾನ್ಸು ಮಾಡಿದ್ದಾರೆ ಸರ್. ಅಲ್ಲಲ್ಲ, ಅವರು ನನಗೆ ಅವ್ರ ಹತ್ರ ಕೆಲವು ಪ್ರೊಫೈಲ್ ಇದ್ದಾಗ ಅಲ್ಲಿ ನೋಡಿ ನಾನು ಅವ್ರ ತಂದೆಗೆ ಫೋನ್ ಮಾಡಿ ಮಾತಾಡಿದ್ದು. ಕಣ್ಣಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಕೇಳ್ತಿದ್ದಾರೆ, ಹೇಳಿ. ಇಲ್ಲ ಸರ್, ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಡ್ಯಾಡಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವರಿಬ್ಬರೇ ಫುಲ್ ಆನ್ ಒಂದು ಇದರಲ್ಲಿತ್ತು. ಅವ್ರದ್ದೇ ರಿಲೇಷನ್ಶಿಪ್ ತುಂಬ ಜಾಸ್ತಿ ಬೆಳೀತಿತ್ತು ಸೆಟ್ಟಲ್ಲಿ. ಸೊ ಅದರಿಂದ ಇಲ್ಲ, ಫಸ್ಟ್ ನಾನು ಆಡಿಷನ್ ಕೊಟ್ಟೆ. ಸೊ ಆವಾಗ ಒಂದು ಎಮೋಷ್ನಲ್ ಸೀಕ್ವೆನ್ಸ್ ಕೊಟ್ಟರು. ಸೊ ಅದನ್ನು ನೋಡಿ ನನ್ನನ್ನು ಮತ್ತೆ ಕರೆದ್ರು. ಬಿಕಾಸ್ ಎಮೋಷ್ನಲ್ ಸೀಕ್ವೆನ್ಸಲ್ಲಿ ಅಳುಬೇಕಂದ್ರು. ನನಗೆ ಯೂಶಲಿ ಅಳು ಬರುತ್ತೆ. ಸೊ ಈಸಿಯಾಗಿ ವಿದೌಟ್ ಗ್ಲಿಸರಿನ್ ಹತ್ತಿದ್ರಿಂದ ಯೂಸ್ ಲೈಕ್ ಮತ್ತೆ ಕರೆಸಿದ್ರು. ಆ್ಯಂಡ್ ಒಳ್ಳೆ ಒಂದು ಪ್ರಾಜೆಕ್ಟು ಸ್ಟೋರಿ ಹೇಳಿದ್ರು. ಸೊ ದಯವಿಟ್ಟು ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿ. ಸೊ ಗೊತ್ತಾಗುತ್ತೆ. ಆಬ್ವಿಯಸ್ಲಿ ಈಗ OTTಯಲ್ಲೂ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಹೋಗ್ತಾರ ತಗೊಳ್ಳಿ ಸರ್ ದಯವಿಟ್ಟು. ನಾನು ನೋಡೋದು ನನ್ನ ಸಿನಿಮಾ ಶೂಟಿಂಗ್ ಎಡಿಟಿಂಗ್ ಮಾಡೋಕೆ ನಾವು ಉಮೇಶ್ ಅವ್ರಿಗೆ ಹೇಳಿದ ಮಾತಿದ್ದು, ಮತ್ತೆ ತೆಲುಗಿಗೆ 3 ಆರ್ಟಿಸ್ಟ್ ಕೊಡ್ತೀವಿ ಸರ್, ಒಂದು ರಶ್ಮಿಕಾ ಮಂದಣ್ಣ ಕೊಡ್ತೀವಿ, ಒಂದು ಶ್ರೀಲೀಲಾ ಕೊಟ್ಟಿದ್ದೀವಿ ಅಂತ. ಸೇಮ್ ಸ್ಕಿಲ್ ಸೆಟ್ಸ್ ನೋಡಿದಾಗ ಡ್ಯಾನ್ಸಲ್ಲಾಗಲಿ ಇದಲ್ಲಾಗಲಿ ಇವ್ರ ಎಕ್ಸ್ಪ್ರೆಷನ್ ಆಗಲಿ ಆ್ಯಕ್ಟಿಂಗ್ ಆಗಲಿ ಅಂತ. ಸೊ ಅಷ್ಟೇ. ಎಸ್ ಸರ್. ಹಲೋ. ಪ್ರದೀಪ್, ಅದೊಂದು ಡೈಲಾಗ್ ಬರುತ್ತೆ, ಕನ್ನಡದ ಹುಡುಗರನ್ನ ಲವ್ ಮಾಡಬಾರ್ದು ಅಂತ. ಇದನ್ನು ಕೇಳಿ ಕನ್ನಡಿಗರು ರುಚಿಗೆ ಹೇಳ್ಬೋದಾ ಹೇಗೆ? ಅನ್ಫಾರ್ಚುನೇಟ್ಲಿ ನನಗೂ ಅದೇ ಭಯ ಇದೆ ಸದ್ಯಕ್ಕೆ. ಬಟ್ ಅಫ್ಕೋರ್ಸ್ ಅದು ಬರೀ ಸಿನಿಮಾಗೋಸ್ಕರ ಜಸ್ಟ್ ಡೈಲಾಗ್ ಹೇಳಿರೋದು. ಇಟ್ಸ್ ಪಾರ್ಟ್ ಆಫ್ ಮೈ ಕ್ಯಾರೆಕ್ಟರ್ ಅಷ್ಟೇ. ಸರ್ ಅದಕ್ಕೆ ಒಂದು ಚಿಕ್ಕ ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ ಸಿನಿಮಾಲಿ. ಏನಾಗುತ್ತೆ ಅಂದರೆ, ಏರ್ಲೈನ್ಸ್ ಅಂತ ಒಂದು ಹೋಟ್ಲ್ ಇದೆ ಸರ್ ಸೈಂಟ್ ಮಾರ್ಕ್ಸ್ ರೋಡಲ್ಲಿ, ಬರೀ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಕೇಳಿಸ್ಕೊಂಡ್ರೆ ಮಚ್ಚ ಬ್ರೋಕ್ರ ಗಿವ್ me $10 ಅಂತ ಇರ್ತಾರೆ. ಕನ್ನಡದಲ್ಲಿ ಮಾತಾಡೋದು $100 ಬಿಲ್ ಕೊಡ್ತಾ ಇರ್ತಾನೆ. ಬಟ್ ಈ ಹುಡುಗಿರೆಲ್ಲ ಇಂಗ್ಲೀಷಲ್ಲಿ ಮಾತಾಡೋರಿಗೆ ಬೀಳೋದು. ಅದಕ್ಕೆ ಆ ಡೈಲಾಗ್ ಇಟ್ಟಿದ್ದೀನಿ, ಅದನ್ನು ಜಸ್ಟಿಫೈ ಮಾಡಿದ್ದೀನಿ ಸಿನಿಮಾಲಿ. ಸೊ ಇವ್ರು ಏನು ಅನ್ಕೊಂಡಿರ್ತಾರೆ ಆಮೇಲೆ ಹಿಂಗೆ ಚೇಂಜ್ ಆಗ್ತಾರೆ ಅಂತ. ಇವ್ರಿಗೆ ಆಪೋಸಿಟ್ಟು ಇನ್ನೊಬ್ರು ಲಕ್ಷ್ಮಣ್ ತೆಕ್ಕುಮುಡಿ ಅಂತ ಅವ್ರು ಬಂದಿಲ್ಲ, ಹೈದ್ರಾಬಾದ್ ಆರ್ಟಿಸ್ಟು. ಅದೇ ಒಂದು ಪ್ರಶಾಂತ್ ಗೌರು ಏನು ಸಿನಿಮಾ చేస్తానో ಗೌರು ತಂದ ನೀನು ಅಂದ್ರಲ್ಲ, ಅವರು ಒಂದು ಲೆಂತ್ ಕ್ಯಾರೆಕ್ಟರ್ ಬಂದಿದ್ದಾರಾ? ಇಲ್ಲ ಬಂದಿಲ್ಲ ನಮ್ಮ. ಸೊ ಅವರು ಇವ್ರು ಹೇಳೋ ಒಂದು ಪಾತ್ರ ಅದು ಕಥೆಯಲ್ಲಿ ಬರುತ್ತೆ. ಥ್ಯಾಂಕ್ ಯು ಸರ್.
ಸರ್ ಭಟ್ರು ನೆನ್ನೆ ಹೋಗಿದ್ದೆ, ಅವರು ಇದಕ್ಕೆ ಹೋಗಿದ್ದಾರೆ, ಮಡ್ರಾಸ್ಗೆ VP ಸರ್ ರೆಕಾರ್ಡಿಂಗ್ ಹೋಗಿದ್ದಾರೆ, ಅಚ್ಯುತ್ ಸರ್ ಮತ್ತು ಶೂಟ್ ಸರ್. ಅಲ್ಲ ಭಟ್ರು ನೆಕ್ಸ್ಟ್ ಇಂಟರ್ವ್ಯೂ ಬರ್ತೀನಿ ಅಂತ ಹೇಳಿ. ಮಾತಲ್ಲಿ ಯಾರನ್ನು ಬೇಕಾದ್ರೆ ಗೆಲ್ತಾರೆ. ಸೊ ಸಿನಿಮಾದಲ್ಲೂ ಆ ಥರ ಒಂದು ಗೆಲುವು ಅವ್ರಿಗೆ ಸಿಗಲಿ ಅಂತ ಕೇಳ್ಕೊತೀನಿ. ಮತ್ತು ಎಲ್ಲ ಹೊಸ ಟೀಮು, ಆ ಟೀಮಿಗೆ ಸಪೋರ್ಟ್ ಮಾಡಿರೋಂಥ ಪ್ರೊಡ್ಯೂಸರ್ಸ್, ಅವರು ನಿಜವಾಗ್ಲೂ ದೊಡ್ಡ ಮನಸ್ಸಿದೆ ಅಂತ ಹೇಳ್ಬೋದು. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಎಲ್ಲ ವಿಷಯ ಗೊತ್ತಿದೆ, ಟ್ರೈಲರ್ ಕೂಡ ನಾನು ನೋಡಿದ್ದೀನಿ. ನನ್ನ ಕಡೆಯಿಂದ ದೊಡ್ಡ ಹೆಂಗೆ ಇದುವರೆಗೂ ಏನೇನು ಸಜೆಸ್ಟ್ ಮಾಡ್ಬೋದು ಎಲ್ಲ ಮಾಡಿದ್ದೀನಿ. ಇನ್ನು ಜನ ತಿತ್ತಾರೆ, ಅವ್ರನ್ನ ಸರಿ ಮಾಡ್ತಾರೆ. ಥ್ಯಾಂಕ್ ಯು.